ಹಲೋ, ಕೇಳಿಸ್ತದ. ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾ ಯೇ ಗುರುನ್ ಮಮ ಯಸ್ಯ ಯತೋನ್ಮಯಾದಿತರತಶ್ಚ ಆದಿಕವಯೇ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಮಂಗಳಾಚರಣೆಯ ಶ್ಲೋಕವನ್ನ ನೋಡ್ತಾ ಇದ್ದೇವೆ. ವೇದವ್ಯಾಸ ದೇವರು ಇಡೀ ಸಮಗ್ರ ಭಾಗವತದ ಸಾರವನ್ನ ಮಂಗಳಾಚರಣೆಯ ಶ್ಲೋಕದಲ್ಲಿ ಸಂಕ್ಷಿಪ್ತವಾಗಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅದರ ವಿಚಾರವನ್ನ ನಾವು ನಡೆಸ್ತಾ ಇದ್ದೇವೆ. ಜನ್ಮಾದ್ಯತಃ ಅನ್ವಯಾತ್ ಇತರತಶ್ಚ ಅರ್ಥೇಷ್ವಭಿಜ್ಞಃ ಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿಯಂ ಸೂರಯಃ. ಜಗತ್ತಿನ ಜನ್ಮಾದಿಗಳಿಗೆ ಕಾರಣನಾಗಿರ್ತಕ್ಕಂಥವನು, ಎಲ್ಲ ವೇದಗಳ ಸಮನ್ವಯ ಮಾಡಿದಾಗ ಆ ವೇದಗಳಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಸರ್ವಜ್ಞನಾದ ಸ್ವತಂತ್ರನಾದ ಯಾವ ಸರ್ವೋತ್ತಮನಾದ ಭಗವಂತನಿದ್ದಾನೆ, ಅವನು ಆದಿಕವಿಯಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೆ ವೇದಗಳನ್ನ ಉಪದೇಶ ಮಾಡಿದ ಪ್ರೀತಿಯಿಂದ. ಅಂತಹ ಭಗವಂತನನ್ನು ಕೂಡ ತಿಳಿಲಿಕ್ಕೆ ಸಾಧ್ಯವಾಗದೆ ಎಲ್ಲ ಕವಿಗಳು ಕೂಡ ಮೋಹಿತರಾಗ್ತಾ ಇದ್ದಾರೆ. ಈ ಭಗವಂತ ಮೂರು ವಿಧವಾದ ಸೃಷ್ಟಿಯನ್ನ ಮಾಡ್ತಾ ಇದ್ದಾನೆ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯ. ತೇಜೋ ವಿನಿಮಯ, ವಾರಿ ವಿನಿಮಯ, ಮೃದ್ ವಿನಿಮಯ, ಇದು ತ್ರಿಸರ್ಗ ಎಂಬುದಾಗಿ ಕರೆಸ್ಕೊಳ್ತಾ ಇದೆ. ಇಷ್ಟು ವಿಷಯವನ್ನ ನಾವು ಹಿಂದಿನ ದಿವಸಗಳಲ್ಲಿ ನೋಡಿದ್ದೇವೆ. ಈ ತ್ರಿಸರ್ಗವನ್ನ ಭಗವಂತ ಯಾಕೆ ಮಾಡ್ತಾನೆ, ಇದರಿಂದ ಅವನಿಗೆ ಏನು ಪ್ರಯೋಜನ ಅಂತ ಒಂದು ಪ್ರಶ್ನೆ. ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡೋದ್ರಿಂದ ಅವನಿಗೇನು ಉಪಯೋಗ, ಮತ್ತು ಈ ಜಗತ್ತಿನಲ್ಲಿ ಜೀವಿಗಳನ್ನ ಸೃಷ್ಟಿ ಮಾಡೋದ್ರಿಂದ ಅವನಿಗೇನು ಉಪಯೋಗ, ಅಥವಾ ತಾನು ರಾಮಕೃಷ್ಣಾದಿ ರೂಪಗಳನ್ನು ತೆಗೆದುಕೊಂಡು ಭೂಮಿಗೆ ಬಂದು ಅವತಾರಗಳನ್ನೇನು ಮಾಡ್ತಾನೆ, ಇದರಿಂದಲಾದ್ರೂ ಅವನಿಗೇನು ಪ್ರಯೋಜನ. ಹೀಗೆ ತೇಜೋ ವಿನಿಮಯ, ವಾರಿ ವಿನಿಮಯ, ಮೃದ್ ವಿನಿಮಯ ಅಂದ್ರೆ ಭಗವಂತನ ಅವತಾರ, ಜೀವಿಗಳ ಸೃಷ್ಟಿ ಮತ್ತು ಜಡ ಪ್ರಪಂಚದ ಸೃಷ್ಟಿ. ಈ ಮೂರು ವಿಧವಾದ ಸೃಷ್ಟಿ ತ್ರಿಸರ್ಗ ಏನಿದೆ, ಇದನ್ನ ಮಾಡೋದ್ರಿಂದ ಭಗವಂತನಿಗೆ ಏನಾದರೂ ಪ್ರಯೋಜನ ಇದೆ ಅಂತಾದರೆ ಆವಾಗ ಅವನು ಅಪೂರ್ಣ ಅಂತ ಆಯ್ತು. ಭಗವಂತ ಪೂರ್ಣ
ಅವನಿಗೆ ಯಾವ ಕೊರತೆಯೂ ಇಲ್ಲ ಅಂತ ವೇದಗಳು ಹೇಳ್ತದೆ. ಒಂದು ವೇಳೆ ಜಗತ್ತಿನ ಸೃಷ್ಟಿಯಾದಿಗಳಿಂದ ಅವನಿಗೆ ಏನಾದರೂ ಪ್ರಯೋಜನ ಇದೆ ಅಂತಾದ್ರೆ ಅಲ್ಲಿವರೆಗೆ ಅವನಿಗೆ ಆ ಪ್ರಯೋಜನ ಇರ್ಲಿಲ್ಲ ಅಂತಾಗತ್ತೆ. ಆವಾಗ ಅಪೂರ್ಣತೆ ಬರ್ತದೆ. ಹಾಗಾದ್ರೆ ಪ್ರಯೋಜನ ಇಲ್ಲ ಅಂತ ಹೇಳೋಣ ಅಂದರೆ ಪ್ರಯೋಜನ ಮನುದ್ದಿಶ್ಯನ ಮಂದೋಪಿ ಪ್ರವರ್ತತೆ ಅಂತ ಒಂದು ಗಾದೆನೇ ಇದೆ. ಪ್ರಯೋಜನ ಇಲ್ಲದೆ ಒಬ್ಬ ಹುಚ್ಚನೂ ಕೂಡ ಏನೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಒಂದು ಪ್ರಯೋಜನ ಇದ್ದೇ ಇರ್ತದೆ. ಪ್ರತಿಯೊಬ್ಬರಿಗೂ ಕೂಡ ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾಗಿದ್ರೆ ಪ್ರಯೋಜನ ಇಲ್ಲದೆ ಯಾವ ಹುಚ್ಚನೂ ಏನೂ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಯೋಜನ ಇಲ್ಲ ಅಂತ ಹೇಳೋದು ಕಷ್ಟ, ಪ್ರಯೋಜನ ಇದೆ ಅಂತ ಹೇಳೋದು ಕಷ್ಟ. ಈ ರೀತಿ ಸಮಸ್ಯೆಯನ್ನ ಮಾಡಿಕೊಂಡು ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ಒಂದು ನಿರ್ಣಯವನ್ನ ಕೊಟ್ಟಿದ್ದಾರೆ. ಓಂ ನ ಪ್ರಯೋಜನವತ್ವಾತ್ ಓಂ ಅಂತ ಸೂತ್ರ. ಅಲ್ಲಿ ಹೇಳ್ತಾರೆ, ಈ ಜಗತ್ತನ್ನ ಸೃಷ್ಟಿ ಮಾಡೋದ್ರಿಂದ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ. ಹಾಗಾದ್ರೆ ಯಾಕೆ ಮಾಡ್ತಾನೆ ಅಂದರೆ ನಮ್ಮ ಪ್ರಯೋಜನಕ್ಕೋಸ್ಕರ ಮಾಡ್ತಾನೆ. ಅವನಿಗೆ ಪ್ರಯೋಜನ ಇಲ್ಲ ಅಷ್ಟೇ, ಆದರೆ ನಮಗೆ ಅದರಿಂದ ಪ್ರಯೋಜನ ಇದೆ. ಭಗವಂತ ತನ್ನನ್ನ ತಾನು ಸೃಷ್ಟಿ ಮಾಡಿಕೊಂಡು ರಾಮಕೃಷ್ಣಾದಿ ರೂಪಗಳಿಂದ ಭೂಮಿಯಲ್ಲಿ ಅವತಾರವನ್ನ ಮಾಡಲಿಲ್ಲ ಅಂತಾದ್ರೆ, ಅಥವಾ ನಮ್ಮನ್ನ ಸೃಷ್ಟಿ ಮಾಡಲಿಲ್ಲ ಅಂತಾದ್ರೆ, ಈ ಜಗತ್ತನ್ನ ಸೃಷ್ಟಿ ಮಾಡಲಿಲ್ಲ ಅಂತಾದ್ರೆ ನಮಗೆ ನಮ್ಮ ಸ್ವರೂಪಭೂತವಾಗಿರ್ತಕ್ಕಂತಹ ಆನಂದವನ್ನ ಮೋಕ್ಷವನ್ನ ಪಡಿಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ನಾವು ಯಾವುದೋ ಒಂದು ಚೀಲದಲ್ಲಿ ಇರುವ ಬೀಜಗಳಂತೆ ಸುಮ್ಮನೆ ಇರ್ತಾ ಇದ್ವಿ. ಅದರಲ್ಲಿ ನಮ್ಮ ಯೋಗ್ಯತೆ ಏನಿದೆ, ಆ ಯೋಗ್ಯತಾನುಸಾರವಾದ ಕರ್ಮಗಳು ನಮ್ಮಿಂದ ನಡೀಬೇಕು. ಆ ಕರ್ಮಕ್ಕೆ ಅನುಸಾರಿಯಾಗಿ ನಾವು ನಮ್ಮ ಗತಿಯನ್ನ ಪಡೀಬೇಕು, ಮೋಕ್ಷವನ್ನು ನಮಗೆ ಕೊಡಿಸಬೇಕು. ಆ ಕಾರಣದಿಂದ ಭಗವಂತ ಇಷ್ಟು ಅದ್ಭುತವಾದ ಜಗತ್ತನ್ನ ಸೃಷ್ಟಿ ಮಾಡಿದ. ಈ ಜಗತ್ತಿನಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿ ನಮಗೆ ಸಾಧನೆಗೆ ಬೇಕಾಗುವ ಎಲ್ಲ ರೀತಿಯಾದ ಜ್ಞಾನವನ್ನ ತಂದುಕೊಟ್ಟ. ತಾನು ಅವತಾರ ಮಾಡಿ ತೋರಿಸಿಕೊಟ್ಟ. ಯಾವ ರೀತಿ ನಾವು ಬದುಕಬೇಕು ಅನ್ನೋದನ್ನು ತೋರಿಸಿಕೊಟ್ಟ ಮತ್ತು ಮಾರ್ಗದರ್ಶನ ಮಾಡಿ ತನ್ನ ಮಹಿಮೆಗಳನ್ನ ಜಗತ್ತಿನಲ್ಲಿ ತೋರಿಸಿ ಅದನ್ನ ಕೊಂಡಾಡಿ ನಮ್ಮಿಂದ ಸಾಧನೆಯನ್ನ ಮಾಡಿಸ್ತಾ ಇದ್ದಾನೆ. ಇದು ಭಗವಂತನ ಕಾರುಣ್ಯ. ಹೀಗೆ ಭಗವಂತ ಅವನಿಗೆ ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ನಮ್ಮ ಪ್ರಯೋಜನಕ್ಕೋಸ್ಕರ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ ಅನ್ನೋದನ್ನ ಯತ್ರ ತ್ರಿಸರ್ಗೋ ಮೃಷಾ ಅನ್ನೋ ಶಬ್ದದಿಂದ ಹೇಳ್ತಾ ಇದ್ದಾರೆ. ಯತ್ರ ಯಾವ ಭಗವಂತನ ವಿಷಯದಲ್ಲಿ ಈ ತ್ರಿಸರ್ಗ ಅಂತನ್ನೋದು ಮೃಷಾ ಅಂದ್ರೆ ವ್ಯರ್ಥ ಅಂತ ಅರ್ಥ. ಅವನಿಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ. ಯತ್ರ ಅನ್ನೋ ಪದ ಇದೆ ಅಲ್ಲಿ. ಯತ್ರ ಅಂದ್ರೆ ಯಾವ ಭಗವಂತನ ವಿಷಯದಲ್ಲಿ ಇದು ಮೃಷಾ ಅಂತ ಅರ್ಥ. ಈ ತ್ರಿಸರ್ಗವೂ ಕೂಡ ಅವನ ವಿಷಯದಲ್ಲಿ ಮೃಷಾ. ನಮ್ಮ ವಿಷಯದಲ್ಲಿ ಇದು ಬಹಳ ಪ್ರಯೋಜನವುಳ್ಳದ್ದು, ನಮಗೆ ಪ್ರಯೋಜನ ಇದೆ, ಆದ್ರೆ ಅವನಿಗೆ ಮಾತ್ರ ಮೃಷಾ ಅಂತ ಅರ್ಥ. ಇಲ್ಲಿ ಮೃಷಾ ಅನ್ನೋ ಶಬ್ದವನ್ನ ಅನೇಕರು ಬಹಳ ತಪ್ಪಾಗಿ ತಿಳ್ಕೊಳ್ತಕ್ಕಂತ ಸಂಭವ ಇದೆ. ಯಾಕೆ ಅಂದ್ರೆ ಸಂಸ್ಕೃತದಲ್ಲಿ ಮೃಷಾ ಅನ್ನೋ ಶಬ್ದಕ್ಕೆ ಸುಳ್ಳು ಅನ್ನೋ ಅರ್ಥ ಬರ್ತದೆ. ಸುಳ್ಳು ಅನ್ನೋ ಅರ್ಥವನ್ನ ಡಿಕ್ಷನರಿಯಲ್ಲಿ ನಾವು ನೋಡಬಹುದು. ಮೃಷಾ ಅಂತ ಅಂದ್ಕೊಳ್ಳೆ ಸುಳ್ಳು ಅಂತ. ನಾವು ಡಿಕ್ಷನರಿ ನೋಡಿ ಭಾಗವತವನ್ನು ವೇದಗಳನ್ನು ಅರ್ಥ ಮಾಡ್ಕೊಂಡ್ರೆ ಇದೇ ರೀತಿ ಅಪಾರ್ಥ ಆಗೋದು ನಮಗೆ. ಮೃಷಾ ಅನ್ನೋ ಪದಕ್ಕೆ ಸುಳ್ಳು ಅಂತ ಅರ್ಥ ಇಟ್ಟುಕೊಂಡು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹಾದಿ ತಪ್ತಾರೆ. ಈ ಜಗತ್ತು ಮೃಷಾ, ಸುಳ್ಳು. ಈ ಜಗತ್ತಿನಲ್ಲಿ ಭಗವಂತ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದೇ ಸುಳ್ಳು. ಸುಳ್ಳು ಅಂದ್ರೆ ಈಗ ದೂರದಲ್ಲಿ ಒಂದು ಹಗ್ಗ ಇರ್ತದೆ. ಆ ಹಗ್ಗವನ್ನ ನೋಡಿದಾಗ ನಮಗೆ ಹಾವು ಅಂತ ಭ್ರಮೆ ಬರ್ತದೆ. ಹಗ್ಗದಲ್ಲಿ ಹಾವಿನ ಭ್ರಮೆ ಹೇಗೆ ಬಂತೋ ಹಾಗೆ ನಾವು ಈ ಜಗತ್ತನ್ನ ನೋಡಿ ನಾವು ಸತ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ದೇವೆ. ನಿಜವಾಗ್ಲೂ ಹತ್ತಿರದಲ್ಲಿ ಹೋಗಿ ನೋಡಿದಾಗ ಗೊತ್ತಾಗತ್ತೆ, ಓ ಇದು ಹಾವಲ್ಲ ಹಗ್ಗ ಅಂತ ಹೇಗೆ ಗೊತ್ತಾಗುತ್ತೋ ಹಾಗೆ ಬ್ರಹ್ಮನನ್ನ ನಾವು ಚೆನ್ನಾಗಿ ವಿಚಾರ ಮಾಡಿದಾಗ ನಮಗೆ ಗೊತ್ತಾಗತ್ತೆ ಈ ಜಗತ್ತು ಸುಳ್ಳು, ಇದು ಮಾಯೆ. ಈ ಜಗತ್ತು ಇದುವರೆಗೂ ನಾನು ಸತ್ಯ ಅಂತ ತಿಳ್ಕೊಂಡಿದ್ದೆ ಅಷ್ಟೇ, ಇದರಲ್ಲಿ ಏನೂ ಇಲ್ಲ, ಇದು ಮಾಯೆ, ಇದು ಸುಳ್ಳು ಅಂತ ಗೊತ್ತಾಗತ್ತೆ ಅಂತ ಹೀಗೆಲ್ಲ
ಅಪಾರ್ಥ ಮಾಡಿಕೊಂಡು ಜಗತ್ತಿನ ಇಷ್ಟು ಅದ್ಭುತವಾದ ಬಹುಚಿತ್ರ ಜಗತ್ ಬಹುದಾಕರಣ ಪರಶಕ್ತಿರನಂತ ಗುಣಪರಮಃ ಅಂತ ಮಧ್ವಾಚಾರ್ಯರು ಈ ಜಗತ್ತಿನ ಬಗ್ಗೆ ಹೇಳುವಾಗ ಬಹು ವಿಚಿತ್ರವಾಗಿರ್ತಕ್ಕಂಥ ಜಗತ್ತು, ಇಷ್ಟು ವಿಚಿತ್ರವಾದ ಜಗತ್ತನ್ನ ಸೃಷ್ಟಿ ಮಾಡಿದ ಆ ಭಗವಂತ ಬಹಳ ಅದ್ಭುತ ಅಂತ ಅವನ ಮಹಿಮೆಯನ್ನ ಕೊಂಡಾಡಿದ್ದಾರೆ. ಜಗತ್ತೇ ಸುಳ್ಳು ಅಂತಾದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಭಗವಂತನಲ್ಲಿ ಅದ್ಭುತತ್ವ ಏನು ಬಂತು? ಭಗವಂತ ಮಹಾಮಹಿಮಾ ಬಹಳ ಅದ್ಭುತ ಅಂತ ಅವನನ್ನ ಕೊಂಡಾಡಬೇಕಾಗಿದ್ರೆ ಈ ಜಗತ್ತು ಸತ್ಯ ಆಗಿರಬೇಕು. ಅದು ಬಿಟ್ಟು ಈ ಜಗತ್ತೇ ಸುಳ್ಳು, ನಾವು ಹಗ್ಗದಲ್ಲಿ ಹಾವನ್ನ ಭ್ರಮಿಸಿದಂತೆ ನಾವು ಜಗತ್ತನ್ನ ನೋಡಿ ಭ್ರಮಿಸ್ತಾ ಇದ್ದೇವೆ ಅಂತೆಲ್ಲ ತಿಳ್ಕೊಳ್ಳೋದು ಬಹಳ ಮೂರ್ಖತನವಾಗ್ತದೆ. ಇದನ್ನ ಸ್ಪಷ್ಟವಾಗಿ ತೋರಿಸಿಕೊಡ್ತಾ ಇದ್ದಾರೆ. ಮೃಷ ಅನ್ನೋ ಶಬ್ದಕ್ಕೆ ಸುಳ್ಳು ಅಂತ ಅರ್ಥ ಮಾಡಬೇಡಿ, ವ್ಯರ್ಥ ಅಂತ ಅರ್ಥ. ಯಾಕೆ ಅಂದ್ರೆ ಕೃಷ್ಣಾವತಾರವನ್ನ ಮಾಡಿದಾಗ ಭಗವಂತ ದಶಮಸ್ಕಂದದಲ್ಲಿ ಬರ್ತದೆ ಮುಂದೆ, ಯಶೋಧಾದೇವಿಗೆ ತಾನು ತೊಡೆಯ ಮೇಲೆ ಮಲ್ಕೊಂಡು ಆ ಯಶೋದೆ ಸ್ತನಪಾನ ಮಾಡಿಸ್ತಾ ಇದ್ಲು, ಒಲೆಯ ಮೇಲೆ ಹಾಲನ್ನ ಇಟ್ಟಿದ್ಲು, ಹಾಲು ಉಕ್ತು ಅಂತ ಮಗುವನ್ನ ಕೆಳಗೆ ಇಟ್ಟು ಓಡಿ ಹೋದ್ಲು. ಓಡಿ ಹೋದಾಗ ಕೃಷ್ಣನಿಗೆ ಅನಿಸ್ತು, ಆವಾಗ ಅಲ್ಲಿ ಭಾಗವತ ಹೇಳ್ತದೆ ಕೃಷ್ಣನಿಗೆ ಕೋಪ ಬಂತು ಅಂತ. ಯಾವುದೇ ಮಕ್ಕಳಿಗೂ ಕೂಡ ಹಾಲು ಉಣಿಸುವಾಗ ಅರ್ಧದಲ್ಲಿ ಮಗುವನ್ನ ಕೆಳಗೆ ಬಿಟ್ಟು ಹೋದ್ರೆ ಕೋಪ ಬಂದೇ ಬರ್ತದೆ. ಆ ಲೋಕದ ನೀತಿಯನ್ನ ಭಗವಂತ ಅನುಸರಿಸಿ ಕೋಪವನ್ನ ತೋರಿಸಿದ. ಆವಾಗ ಎದೆ ಹಾಲು ಕುಡಿಸ್ತಾ ಇದ್ದಾಳೆ ಯಶೋದೆ, ಅರ್ಧದಲ್ಲೇ ಆ ಮಗುವನ್ನ ಕೆಳಗಿಳಿಸಿ ಒಲೆಯಲ್ಲಿ ಹಾಲು ಉಕ್ತು ಹಾಲು ಇಳಿಸ್ಬೇಕು ಅಂತ ಹೋದ್ಲು. ಆವಾಗ ಕೃಷ್ಣನಿಗೆ ಕೋಪ, ಕೃಷ್ಣನ ಕಣ್ಣಲ್ಲಿ ನೀರು ಬಂತಂತೆ. ಇದು ನೀರು ಕೃಷ್ಣನ ಕಣ್ಣಲ್ಲಿ ಬಂದದ್ದು ಸುಳ್ಳು. ಸುಳ್ಳು ಅಂದ್ರೆ ಏನರ್ಥ? ಕೃಷ್ಣನ ಕಣ್ಣಲ್ಲಿ ನೀರು ಬಂದೇ ಇಲ್ಲ, ನೀರು ಬರದೇ ಇದ್ರೂ ಕೂಡ ಬಂದಂತೆ ಯಶೋದೆ ತಪ್ಪಾಗಿ ತಿಳ್ಕೊಂಡ್ಲು, ಹಗ್ಗದಲ್ಲಿ ಹಾವು ನೋಡಿದಂತೆ ತಪ್ಪಾಗಿ ಭ್ರಮಿಸಿದಳು ಅಂತ ಅರ್ಥನಾ? ನೀರು ಬಂದದ್ದು ನಿಜಾನೇ, ಕಣ್ಣಲ್ಲಿ ನೀರು ಬಂತು, ಕೋಪ ಮಾಡಿಕೊಂಡ, ಅತ್ತ ಮೊಸರಿನ ಪಾತ್ರೆಯನ್ನ ಒಡೆದ, ಬೆಣ್ಣೆ ಎಲ್ಲ ಚೆಲ್ಲಿದ, ಈ ರೀತಿ ಬಾಲ್ಯ ಲೀಲೆಗಳನ್ನೆಲ್ಲ ತೋರಿಸಿದ ಭಗವಂತ. ಇಲ್ಲಿ ಮೃಷಾಶ್ರು ಅಂತ ಪದ ಇದೆ. ಮೃಷಾಶ್ರು ಅಂದ್ರೆ ಸುಳ್ಳಾದ ಕಣ್ಣೀರನ್ನ ತೋರಿಸಿದ ಅಂತ. ಕಣ್ಣೀರು ಸುಳ್ಳು ಅಂದ್ರೆ ಏನರ್ಥ? ಕಣ್ಣೀರು ಕಂಡದ್ದು ನಿಜನೇ, ಕಣ್ಣೀರು ಬಂದದ್ದು ನಿಜ, ಅದನ್ನ ನೋಡಿದ್ದು ನಿಜ ಯಶೋಧ ದೇವಿ. ಸುಳ್ಳು ಅಂದ್ರೆ ನಮಗೆಲ್ಲ ಲೋಕದಲ್ಲಿ ಯಾವ ರೀತಿ ದುಃಖ ಆದಾಗ ಕಣ್ಣೀರು ಬರ್ತದೋ ಆ ರೀತಿ ದುಃಖದಿಂದ ಬಂದ ಕಣ್ಣೀರಲ್ಲ ಅಂತ ಅರ್ಥ. ಕಣ್ಣೀರನ್ನ ಭಗವಂತ ಪ್ರದರ್ಶನ ಮಾಡಿದ ಅಷ್ಟೇ. ಭಗವಂತನಿಗೆ ದುಃಖ ಇಲ್ಲ, ಅವನಿಗೆ ಈ ಯಶೋದೆಯ ಮೊಲೆ ಹಾಲಿನ ಅಗತ್ಯವೂ ಇಲ್ಲ. ಅವನಿಗೆ ಮೊಲೆ ಹಾಲನ್ನ ಉಣಿಸೋದು ಅರ್ಧದಲ್ಲೇ ಬಿಟ್ಟು ಹೋಗಿದ್ರಿಂದ ಕೋಪವೂ ಬರೋದಿಲ್ಲ. ನಿತ್ಯ ತೃಪ್ತನಾದ ಭಗವಂತನಿಗೆ ಈ ಹಾಲಿಂದ ಏನು ಪ್ರಯೋಜನ? ಎಲ್ಲ ಮಕ್ಕಳಂತೆ ಭಗವಂತ ಲೋಕ ರೂಢಿಯನ್ನ ತಿಳಿಸ್ಲಿಕ್ಕೋಸ್ಕರ ಭಗವಂತ ಏನ್ ಮಾಡಿದ? ಸುಳ್ಳಾದ ಕಣ್ಣೀರನ್ನ ಪ್ರದರ್ಶನ ಮಾಡಿದ. ಅಂದ್ರೆ ಸುಳ್ಳಾದ ಕಣ್ಣೀರು ಅಂದ್ರೆ ಏನರ್ಥ? ಎಲ್ಲರಿಗೂ ಬಂದಂತೆ ದುಃಖದಿಂದ ಬಂದ ಕಣ್ಣೀರಲ್ಲ ಇದು ಅಂತ ಅರ್ಥ ಅಷ್ಟೇ. ವ್ಯರ್ಥವಾಗಿ ಕಣ್ಣೀರನ್ನ ಪ್ರದರ್ಶನ ಮಾಡಿದ ಅಷ್ಟೇ ಹೊರತು ಆ ಕಣ್ಣೀರು ಸುರಿಯುವ ಮುದ್ದು ಮುಖ ಏನಿದೆ, ಆ ಮುದ್ದು ಮುಖವನ್ನ ಯಶೋಧಾದೇವಿ ನೋಡಿದ್ದೂ ಸತ್ಯ, ಆ ಮುದ್ದು ಮುಖವನ್ನ ನೋಡಿ ಸಂತೋಷ ಪಟ್ಟಿದ್ದು ಸತ್ಯವೇ. ಆ ರೀತಿ ಕಣ್ಣೀರು ಸುರಿಸುವ ಮುದ್ದು ಮುಖವನ್ನ ಆ ತಾಯಿಗೆ ತೋರಿಸುವ ಒಂದೇ ಒಂದು ಉದ್ದೇಶ, ಅದು ಭಗವಂತನಿಗಾಗಿತ್ತು, ಹೊರತು ದುಃಖದಿಂದ ಬಂದ ಕಣ್ಣೀರಲ್ಲ ಅಂತ ಅರ್ಥ. ಹಾಗೆ ಈ ಜಗತ್ತನ್ನ ನಿರ್ಮಾಣ ಮಾಡಿದ್ದಾನಲ್ಲ ಭಗವಂತ, ಇದರಿಂದ ಅವನಿಗೇನು ಪ್ರಯೋಜನ ಇಲ್ಲ. ಭಕ್ತರ ಹಿತಕ್ಕೋಸ್ಕರ ಈ ಭಗವಂತ ಕಣ್ಣೀರನ್ನ ಪ್ರದರ್ಶನ ಮಾಡಿದಂತೆ ತಾನೂ ಕೂಡ ಮೃಷ ಅಂದ್ರೆ ವ್ಯರ್ಥವಾದ ಈ ಜಗತ್ತನ್ನ ತಾನು ಸೃಷ್ಟಿ ಮಾಡ್ತಾನೆ. ವ್ಯರ್ಥ ಅಂದ್ರೆ ಅವನಿಗೆ ವ್ಯರ್ಥ, ಅವನಿಗೇನು ಪ್ರಯೋಜನ ಇಲ್ಲ. ಅವನು ಯಾವುದೋ ಒಂದು ಉದ್ದೇಶವನ್ನ ಪಡ್ಕೊಳ್ಬೇಕು, ಅದು ಅವನಿಗಿರ್ಲಿಲ್ಲ, ಅದಕ್ಕೋಸ್ಕರ ಜಗತ್ ಸೃಷ್ಟಿ ಮಾಡಿದ ಅಂತ ತಿಳ್ಕೊಳ್ಬೇಡಿ. ಅವನ ವಿಷಯದಲ್ಲಿ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮೊದಲಾದವುಗಳೆಲ್ಲ ವ್ಯರ್ಥ, ಹೊರತು ಭಕ್ತರ ಪ್ರಯೋಜನ ದೃಷ್ಟಿಯಿಂದ ಅವನು ಮಾಡಿದ್ದು. ಇದನ್ನ ಯತ್ರ ತ್ರಿಸರ್ಗೋ ಮೃಷಾ ಅಂತನೂ ಬಿಡಿಸ್ಕೊಳಕ್ಕೆ ಬರ್ತದೆ. ಯತ್ರ ತ್ರಿಸರ್ಗೋ ಮೃಷಾ ಅನ್ನಲ್ಲಿ ತ್ರಿಸರ್ಗ ಅಮೃಷಾ ಅಂತನೂ ಬಿಡಿಸ್ಕೊಳ್ಬಹುದು.
ಅಮೃಷ ಅಂತ ಬಿಡಿಸ್ಕೊಂಡ್ರೆ ವ್ಯರ್ಥ ಅಲ್ಲ. ಯತ್ರ ಅಂದ್ರೆ ಯಾವ ನಮ್ಮ ಭಕ್ತರ ವಿಷಯದಲ್ಲಿ ಅಂತ ಅರ್ಥ. ಭಕ್ತರ ವಿಷಯದಲ್ಲಿ ಅಮೃಷ ವ್ಯರ್ಥ ಅಲ್ಲ. ಅವನ ವಿಷಯದಲ್ಲಿ ಯತ್ರ ಯಾವ ಭಗವಂತನ ವಿಷಯದಲ್ಲಿ ಮೃಷ, ಭಗವಂತನ ವಿಷಯದಲ್ಲಾಗುವಾಗ ಇದು ವ್ಯರ್ಥ. ಯತ್ರ ಯತ್ರ ಅನ್ನೋ ಶಬ್ದಕ್ಕೆ ನಾವು ಭಕ್ತರು ಅಂತ ಅರ್ಥ ಇಟ್ಕೊಂಡ್ರೆ ಭಕ್ತರ ವಿಷಯದಲ್ಲಿ ಇದು ಅಮೃಷ ವ್ಯರ್ಥ ಅಲ್ಲ ಅಂತ ಹಾಗರ್ಥ. ಹೀಗೆ ಯತ್ರ ತ್ರಿಸರ್ಗೋ ಮೃಷಾ ಎಂಬುದಾಗಿ ಉತ್ತಮವಾದ ವಿಷಯವನ್ನ ನಮಗೆ ಈ ಪದದಿಂದ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆಮೇಲೆ ಮುಂದೆ ಧಾಮ್ನಾ ಸ್ವೇನ. ಧಾಮ್ನಾ ಸ್ವೇನ ಅಂತಂದ್ರೆ ಈ ಜಗತ್ತಿನ ಸೃಷ್ಟಿ ಸ್ಥಿತ್ಯಾದಿಗಳನ್ನ ಭಗವಂತ ಏನು ಮಾಡ್ತಾ ಇದ್ದಾನೆ, ಇದಕ್ಕೆ ಯಾರ ಒಂದು ಸಹಾಯವನ್ನ ತಗೊಳ್ತಾನೆ ಅಂತ. ಯಾಕೆ ಅಂದ್ರೆ ಈ ಸಹಾಯ ಇಲ್ಲದೆ ಒಂದು ಸಣ್ಣ ಕೆಲಸವನ್ನು ನಮ್ಮ ಕೈಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಆಗ್ಬೇಕಾಗಿದ್ರೆ ಅನೇಕ ಜನರು ಅದಕ್ಕೆ ಸಹಕಾರ ಮಾಡ್ಬೇಕು. ಬೇರೆಯವರ ಸಹಾಯ ಇಲ್ಲದೆ ನಾವು ಕೆಲಸಗಳನ್ನ ದೊಡ್ಡ ದೊಡ್ಡ ಕೆಲಸಗಳನ್ನಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ಒಂದು ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಏನಾದ್ರೂ ಮಾಡಬೇಕಾಗಿದ್ರು ಕೂಡ ತುಂಬಾ ಜನ ಅದಕ್ಕೆ ಸಹಕಾರ ಮಾಡಬೇಕು. ಹೀಗಿರುವಾಗ ಇಷ್ಟು ಅದ್ಭುತವಾದ ಇಷ್ಟು ಚಿತ್ರ ವಿಚಿತ್ರವಾದ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಬೇಕಾದ್ರೆ ಯಾರ ಸಹಾಯವನ್ನ ತಗೊಂಡು ಮಾಡ್ತಾನೆ ಅಂತಂದ್ರೆ ಧಾಮ್ನಾ ಸ್ವೇನ, ಕೇವಲ ತನ್ನ ಸಾಮರ್ಥ್ಯದಿಂದಲೇ ಈ ಜಗತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಇದರಲ್ಲಿ ಯಾವ ಮಾಯೆಯೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸದಾ ನಿರಸ್ತ ಕುಹಕಂ ಅಂತ. ಕುಹಕ ಅಂತಂದ್ರೆ ಇದು ಇಂದ್ರಜಾಲ, ಮಾಯೆ ಅಂತೆಲ್ಲ ಹೇಳ್ತಾರೆ ನೋಡಿ. ಕೆಲವರು ಹಾಗೆ ಹೇಳ್ತಾರೆ, ಈ ಜಗತ್ತು ಅದು ಮಾಯೆ, ಇಲ್ಲವೇ ಇಲ್ಲ, ಇದು ಇಲ್ಲದೆ ಇದ್ದದ್ದನ್ನ ಮಾಯೆಯಿಂದ ತೋರಿಸೋದು ಅಷ್ಟೇ. ಇಂದ್ರಜಾಲ ಮಾಡ್ತಾರೆ ನೋಡಿ. ಇಂದ್ರಜಾಲ ಮಾಡೋರು ಯಾವುದೋ ಒಂದು ಬಟ್ಟೆಯನ್ನು ಹಿಡ್ಕೊಳ್ತಾರೆ, ಅದಕ್ಕೆ ಸುಮ್ಮನೆ ಏನೋ ಒಂದು ಡಬ್ಬಿಯಲ್ಲಿ ಹಾಕ್ತಾರೆ, ತೆಗಿತಾರೆ, ಇದ್ದಕ್ಕಿದ್ದಂತೆ ನೋಟುಗಳು ಬರುತ್ತೆ, ಅಥವಾ ಇದ್ದಕ್ಕಿದ್ದಂತೆ ಗಿಳಿ ತೋರಿಸ್ತಾರೆ. ಅಲ್ಲಿ ಏನೇನೋ ವಸ್ತುಗಳು ತಕ್ಷಣದಲ್ಲಿ ಸೃಷ್ಟಿ ಆಗತ್ತೆ ಅವರ ಕೈಯಿಂದ. ಅದು ನಿಜವಾಗ್ಲೂ ಸೃಷ್ಟಿ ಆದದ್ದಲ್ಲ. ನಿಜವಾಗ್ಲೂ ಆ ರೀತಿ ಸೃಷ್ಟಿ ಮಾಡ್ಲಿಕ್ಕೆ ಬಂದಿದ್ರೆ ಅವನು ಆ ಸ್ಟೇಜ್ನಲ್ಲಿ ನಿಂತು ವ್ಯಾಪಾರವನ್ನೇ ಮಾಡ್ತಿರ್ಲಿಲ್ಲ, ಪ್ರದರ್ಶನ ಮಾಡಿ ದುಡ್ಡು ಮಾಡೋ ಕೆಲಸ ಮಾಡ್ತಿರ್ಲಿಲ್ಲ. ಅವನು ಇಂದ್ರಜಾಲ ಮಾಡ್ತಾನೆ, ಕಟ್ಟು ಮಾಡೋದಷ್ಟೇ, ಮತ್ತೊಬ್ಬರಿಗೆ ಮೋಸ ಮಾಡೋದು, ಮನರಂಜನೆ ಮಾಡಿ ಮೋಸ ಮಾಡಿ ಇಲ್ಲದೇ ಇರುವ ವಸ್ತುಗಳನ್ನ ಆ ಜಾಗದಲ್ಲಿ ತೋರಿಸಿ ಎಲ್ಲರಿಗೂ ಕೂಡ ಮನರಂಜನೆ ಮಾಡ್ತಾನೆ. ಅದರಿಂದ ಅವನು ಹಣ ಸಂಪಾದನೆ ಮಾಡ್ತಾನೆ ತನ್ನ ಬದುಕಿಗೋಸ್ಕರ. ಇದು ಇಂದ್ರಜಾಲ ಮಾಡೋದು, ಮ್ಯಾಜಿಕ್ ಮಾಡೋದು ಅಂತ ಹೇಳ್ತೇವಲ್ಲ. ಈ ರೀತಿ ಮಾಡಿ ಭಗವಂತ ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಬೇಕು? ಅವನಿಗೆ ಸಾಮರ್ಥ್ಯ ಇಲ್ಲ ಇಂದ್ರಜಾಲ ಮಾಡೋವನಿಗೆ. ಅದಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಸುಳ್ಳಾದ ಪ್ರದರ್ಶನ ಮಾಡಿ ತನ್ನ ಹೊಟ್ಟೆಪಾಡು ತಾನು ಮಾಡ್ಕೊಳ್ತಾನೆ. ಇವನು ಭಗವಂತ ಸರ್ವಶಕ್ತ ಸರ್ವಜ್ಞ. ಇಂತಹ ಭಗವಂತ ಸುಳ್ಳಾದ ಮಾಯೆಯಿಂದ ಕೂಡಿದ ಜಗತ್ತನ್ನ ಯಾಕೆ ಸೃಷ್ಟಿ ಮಾಡಬೇಕು? ಸರ್ವಸಮರ್ಥನಾದ ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ಕೂಡ ಮಾಯೆ ಇಲ್ಲ, ಯಾವುದೂ ಕಪಟ ಇಲ್ಲ, ಇಂದ್ರಜಾಲ ಇಲ್ಲ, ಮೋಸ ಇಲ್ಲ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಇದರಲ್ಲಿ ಕುಹಕ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಂತ ತನ್ನ ಸಾಮರ್ಥ್ಯದಿಂದ ಸತ್ಯವಾದ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡ್ತಾ ಇದ್ದಾನೆ, ಹೊರತು ಇದರಲ್ಲಿ ಮಾಯಾ ಯಾವುದೂ ಕೂಡ ಇಲ್ಲ ಅಂತ ತಿಳ್ಕೊಳ್ಬೇಕು. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ ಅಂತ. ಸದಾ ಅಂತಂದ್ರೆ ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಇದು ಸತ್ಯ ಅಂತ ಕಾಣಿಸ್ತದೆ, ಆಮೇಲೆ ವಿಚಾರ ಮಾಡಿದಾಗ ಮತ್ತೆ ಇದು ಸುಳ್ಳು ಅಂತ ಗೊತ್ತಾಗ್ತದೆ, ಹಿಂಗೆಲ್ಲ ತಿಳ್ಕೊಳ್ಬೇಡಿ. ಸದಾ ಸದಾ ನಿರಸ್ತ ಕುಹಕಂ, ಯಾವಾಗಲೂ ಇದರಲ್ಲಿ ಕುಹಕವಿಲ್ಲವೇ ಇಲ್ಲ. ಇದು ಮೂರು ಕಾಲದಲ್ಲಿಯೂ ಸತ್ಯವಾಗಿರ್ತಕ್ಕಂಥದ್ದೇ. ಅಂತಹ ಸತ್ಯವಾದ ಈ ಜಗತ್ತನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಅಂತಹ ಭಗವಂತ ಸತ್ಯಂ ಪರಂ ಧೀಮಹಿ, ಅವನು ಸತ್ಯನಾಗಿದ್ದಾನೆ ಮತ್ತು ಪರನಾಗಿದ್ದಾನೆ. ಪರ ಅಂದ್ರೆ ಸರ್ವೋತ್ತಮ, ಮತ್ತು ಸತ್ಯ ಅಂದ್ರೆ ಜ್ಞಾನಾನಂದ ಸ್ವರೂಪಿ. ಅಂತಹ ಸರ್ವೋತ್ತಮನಾದ ಜ್ಞಾನಾನಂದ ಸ್ವರೂಪಿಯಾದ ಭಗವಂತನನ್ನ ಧೀಮಹಿ ಧ್ಯಾನ ಮಾಡ್ತೇನೆ ಅಂತ ಅರ್ಥ.
ಇಲ್ಲಿ ನಾವು ಹಿಂದೆ ಹೇಳಿದಂತೆ ಧೀಮಹಿ ಅಂತ ಅನ್ನೋದು ವೈದಿಕವಾದ ಪ್ರಯೋಗ. ನಾವು ಲೌಕಿಕ ಸಂಸ್ಕೃತದಲ್ಲಿ ಧೀಮಹಿ ಅನ್ನೋ ಪ್ರಯೋಗವನ್ನು ನೋಡೋದಿಲ್ಲ. ಧ್ಯಾಯೇಮ ಅಂತ ಆಗಬೇಕು. ಆದರೆ ಧೀಮಹಿ ಎಂಬುದಾಗಿ ಗಾಯತ್ರಿ ಮಂತ್ರದ ವೇದದಲ್ಲಿ ಬಂದ ಆ ಶಬ್ದವನ್ನ ಪ್ರಯೋಗ ಮಾಡಿ ಈ ಭಾಗವತ ಗಾಯತ್ರಿ ಮಂತ್ರದಂತೆ ಅತ್ಯಂತ ಶ್ರೇಷ್ಠವಾದ ಮಂತ್ರ ರೂಪವಾಗಿರ್ತಕ್ಕಂಥದ್ದು. ಇತರವಾದ ಬೇರೆ ಬೇರೆ ಗ್ರಂಥಗಳೇನಿದೆ ಆ ಎಲ್ಲ ಗ್ರಂಥಗಳಿಗಿಂತಲೂ ಕೂಡ ಮೇಲೆ ಇರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು. ಗಾಯತ್ರಿ ಭಾಷ್ಯ ರೂಪೋಸವು ಎಂಬುದಾಗಿ ಮಧ್ವಾಚಾರ್ಯರು ಇದನ್ನ ಗಾಯತ್ರಿ ಮಂತ್ರದ ಭಾಷ್ಯ ರೂಪದಲ್ಲಿದೆ ಭಾಗವತ ಅಂತೇನು ಹೇಳಿದ್ರು, ಅದು ಈ ಧೀಮಹಿ ಅಂತ ಅನ್ನೋ ಪದದಿಂದ ನಮಗೆ ಗೊತ್ತಾಗ್ತಾ ಇದೆ. ಗಾಯತ್ರಿ ಮುಂತಾಗಿರ್ತಕ್ಕಂತಹ ಸಕಲ ವೇದಗಳ ಸಾರ ಈ ಭಾಗವತದಲ್ಲಿ ಅಡಗಿದೆ. ಗಾಯತ್ರಿ ಅಂದ ಕೂಡಲೇ ಅನೇಕರಿಗೆ ಅದು ಸೂರ್ಯನನ್ನ ಹೇಳುವ ಮಂತ್ರ ಅಂತ ಭ್ರಮೆ ಬರ್ತದೆ. ಗಾಯತ್ರಿ ಮಂತ್ರ ಅಂದ್ರೆ ಅದು ಸೂರ್ಯನ ಮಂತ್ರ, ಸೂರ್ಯನನ್ನ ಉಪಾಸನೆ ಮಾಡ್ತಕ್ಕಂಥದ್ದು, ಸೂರ್ಯನನ್ನ ಹೇಳುವ ಶಬ್ದ ಅಂತ. ಆದ್ರೆ ಗಾಯತ್ರಿ ಅಂತ ಅನ್ನೋದು ಕೇವಲ ಸೂರ್ಯನನ್ನ ಹೇಳುವ ಮಂತ್ರ ಅಲ್ಲ. ಸೂರ್ಯ ಇಡೀ ಜಗತ್ತನ್ನ ಯಾವಾಗಲೂ ನೋಡ್ತಾ ಇರ್ತಕ್ಕಂಥವನು, ಜಗಚ್ಚಕ್ಷು ಅಂತ ಕರೀತಾರೆ. ಜಗಚ್ಚಕ್ಷು ಅಂದ್ರೆ ಜಗತ್ತನ್ನ ನೋಡ್ತಾ ಇರ್ತಕ್ಕಂಥವನು ಸೂರ್ಯ ಅಂತ. ಆದರೆ ಈ ಸೂರ್ಯನು ಕೂಡ ಭಗವಂತನ ಕಣ್ಣಿನಿಂದ ಹುಟ್ಟಿದವನು. ಆ ಸೂರ್ಯ, ನಿಜವಾದ ಸೂರ್ಯ ಅಂದ್ರೆ ಭಗವಂತ. ನಾವು ನೋಡಿದ್ವಿ ಮೊನ್ನೆ, ಎಲ್ಲ ಶಬ್ದಗಳು ಕೂಡ ಭಗವಂತನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳ್ತಾ ಇವೆ. ಆದ್ರಿಂದ ನಿಜವಾದ ಸೂರ್ಯ ಜಗಚ್ಚಕ್ಷು, ಇಡೀ ಜಗತ್ತನ್ನ, ಸೂರ್ಯ ಸೃಷ್ಟಿ ಆಗುವುದಕ್ಕಿಂತ ಮುಂಚೆಯೂ ಏನೊಂದು ಜಗತ್ತಿತ್ತು, ಆ ಜಗತ್ತನ್ನೂ ಕೂಡ ಚಕ್ಷುವಾಗಿ ಯಾವಾಗಲೂ ಕಣ್ಣಿಂದ ನೋಡ್ತಾ ಇರ್ತಕ್ಕಂಥವನು ಭಗವಂತ. ಅವನು ನಿಜವಾದ ಸೂರ್ಯ. ಆ ಸರ್ವೋತ್ತಮನಾದ ಸೂರ್ಯ ನಾಮಕನಾದ ಭಗವಂತ ಏನಿದ್ದಾನೆ, ಆ ಭಗವಂತನನ್ನೇ ಗಾಯತ್ರಿ ಮಂತ್ರ ಹೇಳ್ತಾ ಇದೆ. ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಎಂಬುದಾಗಿ ಮಧ್ವಾಚಾರ್ಯರು ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾಗಿರ್ತಕ್ಕಂಥ ದೇವತೆ ಯಾರು ಅಂತ ತೋರಿಸಿಕೊಡುವಾಗ ಸೂರ್ಯ ನಾರಾಯಣ, ಸೂರ್ಯ ಮಂಡಲದ ಮಧ್ಯದಲ್ಲಿ ಇರ್ತಕ್ಕಂತಹ ನಾರಾಯಣನನ್ನ ನಾವು ಗಾಯತ್ರಿ ಮಂತ್ರದಿಂದ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಯಾವ ನಾರಾಯಣ ಇದ್ದಾನೆ ಅವನೇ ಈ ಭಾಗವತದಿಂದಲೂ ಕೂಡ ಪ್ರತಿಪಾದ್ಯ ಅಂತ ಇದರಿಂದ ಹೇಳಿದ ಹಾಗೆ ಆಯ್ತು. ಧೀಮಹಿ ಅನ್ನೋ ಶಬ್ದದಿಂದ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತನೇ, ನಾರಾಯಣನೇ ಭಾಗವತದಿಂದಲೂ ಕೂಡ ಪ್ರತಿಪಾದ್ಯನಾಗಿದ್ದಾನೆ. ಇನ್ನು ವೇದವ್ಯಾಸ ದೇವರು ಇಲ್ಲಿ ಸತ್ಯಂ ಎಂಬ ಪದವನ್ನ ಬಳಸಿ ಭಗವಂತನನ್ನ ಧೀಮಹಿ ಧ್ಯಾನ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸತ್ಯಂ ಅಂದ್ರೆ ಅವನು ಜ್ಞಾನ ಮತ್ತು ಆನಂದ ಸ್ವರೂಪ ಅಂತ ಅರ್ಥ. ಸತ್ಯನಾಮಕ, ಸತ್ಯ ಎಂಬ ಭಗವಂತ ಇದೆಲ್ಲ ಗೊತ್ತೇ ಇದೆ. ಅವನು ಸತ್ ತಿ ಯಾ ಅಂತ ಅಲ್ಲಿ 3 ಪದಗಳಿದೆ. ಸತ್ ತಿ ಯಾ, ತಿ ಮತ್ತು ಯಾ ಅನ್ನೋ ಒಂದೊಂದು ಅಕ್ಷರಗಳಿಗೆ ಜ್ಞಾನ ಮತ್ತು ಆನಂದ ಅಂತ ಅರ್ಥ ಇದೆ. ಈ ಜ್ಞಾನ ಮತ್ತು ಆನಂದಗಳು, ಸತ್ ಅಂದ್ರೆ ನಿರ್ದುಷ್ಟವಾಗಿರ್ತಕ್ಕಂತಹ ಜ್ಞಾನ, ನಿರ್ದುಷ್ಟವಾಗಿರ್ತಕ್ಕಂತಹ ಆನಂದ, ಇವೇ ಭಗವಂತ. ನಿರ್ದುಷ್ಟ ಜ್ಞಾನ ಆನಂದಗಳ ಸ್ವರೂಪವಾಗಿ ಉಳ್ಳಂಥವನು ಯಾರೋ ಅವನು ಸತ್ಯ ಅಂತ ಅರ್ಥ. ನಮ್ಮಲ್ಲೂ ಜ್ಞಾನ ಇದೆ, ನಮ್ಮಲ್ಲೂ ಆನಂದ ಇದೆ. ಆದರೆ ನಮ್ಮ ಜ್ಞಾನ ಅಥವಾ ನಮ್ಮ ಆನಂದ ಅದು ದೋಷದಿಂದ ಕೂಡಿರ್ತಕ್ಕಂಥದ್ದು. ನಮ್ಮ ಆನಂದದ ಜೊತೆಯಲ್ಲೇ ದುಃಖ ಇದೆ, ನಮ್ಮ ಜ್ಞಾನದ ಜೊತೆಯಲ್ಲೇ ಅಜ್ಞಾನವೂ ಇದೆ. ಜ್ಞಾನ ಅಜ್ಞಾನದ ಜೊತೆಯಲ್ಲೇ ನಮಗೆ ಕಾಣಿಸ್ಕೊಳ್ತದೆ ಯಾವಾಗ್ಲೂ ಕೂಡ. ಆನಂದ ಈಗ ಇದ್ರೆ ಇನ್ನೊಂದು ಕ್ಷಣದಲ್ಲಿ ಇರತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದುಃಖ ಇದೆ, ಹೀಗೆ ದುಃಖ ಮಿಶ್ರಿತವಾಗಿರ್ತಕ್ಕಂತಹ ಆನಂದ, ಅಜ್ಞಾನ ಮಿಶ್ರಿತವಾಗಿರ್ತಕ್ಕಂತಹ ಜ್ಞಾನ ಇದು ನಮ್ಮದಾದರೆ, ಭಗವಂತನದ್ದು ಸತ್ ತೀಯ ನಿರ್ದುಷ್ಟವಾದ ಜ್ಞಾನ ಮತ್ತು
ನಿರ್ದುಷ್ಟವಾದ ಆನಂದ ಅಂತ ಅರ್ಥ. ಅವನಲ್ಲಿ ಅಜ್ಞಾನದ ಅಥವಾ ದುಃಖದ ಲವಲೇಶವೂ ಇಲ್ಲ. ಅಂತಹ ನಿರ್ದುಷ್ಟವಾದ ಜ್ಞಾನ ಆನಂದ ಸ್ವರೂಪನಾಗಿರ್ತಕ್ಕಂಥವನು ಆ ಭಗವಂತ ಅಂತ ಅರ್ಥ. ಸತ್ಯಂ ಅನ್ನೋ ಶಬ್ದಕ್ಕೆ ಇಂತಹ ನಿರ್ದುಷ್ಟ ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂತಹ ಪರಂ ಸರ್ವೋತ್ತಮನಾದ, ಎಲ್ಲರಿಗಿಂತಲೂ ಉತ್ತಮ ಅಂತಹ ಸರ್ವೋತ್ತಮನಾದ ಆ ಭಗವಂತನನ್ನ ಧೀಮಹಿ ಧ್ಯಾನ ಮಾಡುತ್ತೇವೆ ಅಂತರ್ಥ. ಈ ರೀತಿ ಭಾಗವತದ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನ ವೇದವ್ಯಾಸ ದೇವರು ಮಾಡಿ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ಮಾಡಿದ್ದಾರೆ. ಮುಂದೆ ಭಾಗವತದಲ್ಲಿ ಏನು ಬರ್ತದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತಿಳಿಸಿ, ನಿರ್ವಿಘ್ನವಾಗಿ ಭಾಗವತ ಅಧ್ಯಯನ ನಮ್ಮಿಂದ ನಡೆಯಲಿ ಅನ್ನೋ ಕಾರಣದಿಂದ ಮಂಗಳವನ್ನ, ಪರಮ ಮಂಗಳ ಸ್ವರೂಪಿಯಾದ ಭಗವಂತನ ಸ್ತೋತ್ರ ರೂಪವಾದ ಮಂಗಳವನ್ನ ಮಾಡಿ ಮುಂದೆ ಎರಡನೇ ಪದ್ಯ. ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಇದು ಭಾಗವತದ ಎರಡನೇ ಶ್ಲೋಕ. ಯಾವುದೇ ಒಂದು ಗ್ರಂಥವನ್ನ ಅಧ್ಯಯನ ಮಾಡಬೇಕಾಗಿದ್ರೆ ಪ್ರಾರಂಭದಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಈ ಗ್ರಂಥದಲ್ಲಿ ಏನಿದೆ, ಈ ಗ್ರಂಥ ಯಾವ ವಿಷಯವನ್ನ ಪ್ರತಿಪಾದನೆ ಮಾಡ್ತಾ ಇದೆ, ಅದು ನಮಗೆ ಮೊದಲು ಗೊತ್ತಾಗಬೇಕು. ವಿಷಯ ಏನು, ಆಮೇಲೆ ಇದನ್ನ ಓದೋದ್ರಿಂದ ಪ್ರಯೋಜನ ಏನು, ಎರಡನೇದ್ದು ಪ್ರಯೋಜನ. ಯಾವ ಪ್ರಯೋಜನಕ್ಕೋಸ್ಕರ ನಾವು ಇದನ್ನ ಅಧ್ಯಯನ ಮಾಡಬೇಕು, ಇದರಿಂದ ನಮಗೇನು ಉಪಯೋಗ. ಒಬ್ಬರಿಗೆ ಉಪಯೋಗವಾದದ್ದು ಮತ್ತೊಬ್ಬರಿಗೆ ಉಪಯೋಗ ಆಗಬೇಕು ಅಂತಿಲ್ಲ. ಎಲ್ಲಾ ಶಾಸ್ತ್ರಗಳು ಎಲ್ಲರಿಗೂ ಉಪಯೋಗ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಯಾರು ಓದಬೇಕು ಅಂತ ಮೂರನೇದ್ದು, ಈ ಶಾಸ್ತ್ರಕ್ಕೆ ಅಧಿಕಾರಿಗಳು ಯಾರು, ಯಾರು ಅಧ್ಯಯನ ಮಾಡಬೇಕಿದನ್ನ. ಎಲ್ಲಾ ಗ್ರಂಥಗಳು ಎಲ್ಲರೂ ಓದತಕ್ಕಂತಹ ಗ್ರಂಥಗಳಾಗಿರೋದಿಲ್ಲ. ಕೆಲವು ಗ್ರಂಥಗಳು ಕೆಲವರಿಗೆ ಮಾತ್ರ ರುಚಿಸ್ತದೆ, ಕೆಲವು ಗ್ರಂಥಗಳು ಕೆಲವರು ಓದ್ಲಿಕ್ಕೆ ಅಧಿಕಾರಿಗಳು ಕೆಲವರು ಮಾತ್ರ. ಎಲ್ಲಾನು ಓದೋ ಅಧಿಕಾರ ಎಲ್ರಿಗೂ ಇರೋದಿಲ್ಲ. ಹಾಗಾಗಿ ನಾವು ಈ ಮೂರನ್ನ ತಿಳ್ಕೊಳ್ಬೇಕು. ಮೊದಲು ಈ ಗ್ರಂಥದ ವಿಷಯ ಏನು, ಈ ಗ್ರಂಥದ ಪ್ರಯೋಜನ ಏನು, ಈ ಗ್ರಂಥದ ಅಧಿಕಾರಿಗಳು ಯಾರು. ಇದು ಮೂರು ತಿಳ್ಕೊಂಡ್ರೆ ಈ ಮೂರಕ್ಕೂ ಪರಸ್ಪರವಾಗಿ ಸಂಬಂಧ, ಅಧಿಕಾರಿಗೂ ವಿಷಯಕ್ಕೂ ಗ್ರಂಥಕ್ಕೂ ಪ್ರಯೋಜನಕ್ಕೂ ಅಧಿಕಾರಿಗೂ ಪರಸ್ಪರವಾಗಿ ಸಂಬಂಧ ಇರ್ತದೆ. ಹೀಗಾಗಿ ಈ ನಾಲ್ಕು ಇದ್ದದ್ದು ಗ್ರಂಥ ಅದು ಮಾತ್ರ ಅದು ಆರಂಭಣೀಯವಾದ ಗ್ರಂಥ ಅಂತ ಕರೆಸ್ಕೊಳ್ತದೆ. ಅಂದ್ರೆ ಪ್ರೇಕ್ಷಾವಂತರು ಬುದ್ಧಿವಂತರು ಆ ಗ್ರಂಥವನ್ನ ಸ್ವೀಕಾರ ಮಾಡ್ತಾರೆ ಅಂತ ಅರ್ಥ. ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ, ಈ ನಾಲ್ಕು ಯಾವ ಗ್ರಂಥದಲ್ಲಿ ಇದೆಯೋ ಆ ಗ್ರಂಥ ಮಾತ್ರ ಬುದ್ಧಿವಂತರು ಸ್ವೀಕಾರ ಮಾಡ್ತಾರೆ, ಇಲ್ಲದೆ ಇದ್ರೆ ಇಲ್ಲ. ಹಾಗಾಗಿ ಈ ಭಾಗವತಕ್ಕೆ ವಿಷಯ ಏನು, ಅಧಿಕಾರಿ ಏನು, ಪ್ರಯೋಜನ ಏನು, ಇದನ್ನೆಲ್ಲವನ್ನು ಕೂಡ ಈ ಎರಡನೇ ಶ್ಲೋಕದಲ್ಲಿ ವೇದವ್ಯಾಸದೇವರು ನಮಗೆ ಸೂಚನೆ ಮಾಡ್ತಾ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವಃ ಅತ್ರ ವೇದ್ಯಂ ವಾಸ್ತವಂ ಅತ್ರ ವಸ್ತು. ಈ ಭಾಗವತದಲ್ಲಿ ನಾವು ಏನು ಹೇಳ್ತೇವೆ ಅಂದ್ರೆ ಧರ್ಮವನ್ನ ಹೇಳ್ತೇವೆ ಅಂತ ಇದ್ದಾರೆ. ಧರ್ಮ ಅಂತಂದ್ರೆ ಅದಕ್ಕೆ ಅನೇಕ ಅರ್ಥಗಳಿದೆ. ನಿಜವಾದ ಅರ್ಥ ಧರ್ಮ ಅಂದ್ರೆ ಧಾರ್ಯತೆ ಇತಿ ಧರ್ಮ. ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದೋ, ನಮ್ಮನ್ನ ಯಾವುದು ಧಾರಣೆ ಮಾಡಿದೆಯೋ ಅದು ಧರ್ಮ. ನಮ್ಮನ್ನ ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನು, ನಮ್ಮನ್ನ ಧಾರಣೆ ಮಾಡಿರ್ತಕ್ಕಂಥವನು ಭಗವಂತ, ಅವನೇ ನಿಜವಾದ ಧರ್ಮ.
ಆ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅನ್ನೋದೇ ಧರ್ಮ ಅನ್ನೋದಕ್ಕೆ ಅರ್ಥ. ಹಾಗಾದ್ರೆ ಇಡೀ ಭಾಗವತ ಪೂರ್ತಿ ಭಗವಂತನನ್ನೇ ಹೇಳ್ತಾ ಇದೆ. ಮತ್ತೆ ಧರ್ಮ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಧರ್ಮಾಚರಣೆ ಮಾಡ್ತೇವೆ, ಕರ್ಮಗಳನ್ನ ಆಚರಣೆ ಮಾಡ್ತೇವೆ, ಅದು ಕೂಡ ಅರ್ಥ ಇದಕ್ಕೆ. ಧರ್ಮ ಪ್ರೋಜ್ಜಿತ ಕೈತವಹ ಅಂತ ಅದಕ್ಕೊಂದು ವಿಶೇಷಣ ಕೊಟ್ಟಿದ್ದಾರೆ. ಎಂಥ ಧರ್ಮವನ್ನ ನಾವು ಹೇಳ್ತೇವೆ ಈ ಭಾಗವತದಲ್ಲಿ ವರ್ಣನೆ ಮಾಡ್ತಾ ಇರ್ತಕ್ಕಂತಹ ಧರ್ಮ ಅಂದ್ರೆ ಕರ್ಮ ಅಂದ್ರೆ ಒಂದೇ, ಶುದ್ಧವಾದ ಕರ್ಮ. ಶುದ್ಧವಾದ ಕರ್ಮಾಚರಣೆ ನಾವು ಮಾಡಬೇಕು. ಏನದು ಕರ್ಮದಲ್ಲಿ ಶುದ್ಧಿ ಅಂದ್ರೆ ಏನು? ಶುದ್ಧವಾದ ಕರ್ಮಾಚರಣೆ, ಕೈತವ ಅಂದ್ರೆ ಕಪಟ ಅಂತ ಅರ್ಥ. ಹಿತವ ಮೋಸ, ಕಪಟ, ವಂಚನೆ. ಕೆಲವರೆಲ್ಲ ಕರ್ಮಾಚರಣೆಯನ್ನು ಹಾಗೆ ಮಾಡ್ತಾರೆ. ಮತ್ತೊಬ್ಬರಿಗೆ ಮೋಸ ಮಾಡ್ಲಿಕ್ಕೋಸ್ಕರ ಕರ್ಮಾಚರಣೆ ಮಾಡ್ತಾರೆ. ಕರ್ಮ ಮಾಡುವಾಗ ಮನಃಶುದ್ಧಿ ಇರೋದಿಲ್ಲ, ಸುಮ್ನೆ 4 ಜನಕ್ಕೆ ತೋರಿಕೆಗೋಸ್ಕರ ಮಾಡ್ತಾರೆ. ಅವ್ರು ಮಾಡುವಾಗ ಏನು ಭಾರಿ ಭಕ್ತಿ ಇದೆ ಇವರಿಗೆ, ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ, ಭಾರಿ ದೊಡ್ಡ ಜ್ಞಾನಿಗಳು ಅಂತ ತಿಳ್ಕೊಳ್ಬೇಕು ನೋಡಿದವರು. ಆದ್ರೆ ಒಳಗೆ ಮಾತ್ರ ಏನೂ ಇರೋದಿಲ್ಲ, ಕಪಟ. ಮನಸ್ಸಿನಲ್ಲಿ ಬೇರೆ ಇನ್ನೇನೋ ಇಟ್ಟುಕೊಂಡಿರ್ತಾರೆ, ಮಾತಿನಲ್ಲಿ ಮಾತ್ರ ಸುಭಗತನವನ್ನ ತೋರಿಸ್ತಾರೆ. ಮಾತಿನಲ್ಲಿ, ಕೃತಿಯಲ್ಲಿ ಭಾರಿ ದೊಡ್ಡ ಸುಭಗತನವನ್ನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಮನಸ್ಸಿನಲ್ಲಿ ಮಾತ್ರ ಅದು ಇರೋದಿಲ್ಲ. ಮನಸ್ಸಿನಲ್ಲಿ ಬೇರೆ ಏನೋ ಇಟ್ಟುಕೊಂಡು ಮಾತಿನಲ್ಲಿ, ಕೃತಿಯಲ್ಲಿ ಮಾತ್ರ ತೋರಿಸ್ತಾ ಇರ್ತಾರೆ. ಇದನ್ನ ಹಿತವ ಅಂತ ಕರೀತಾರೆ. ಕೈತವ, ಇದು ಕೈತವ ಧರ್ಮ. ಇದು ಕಪಟದಿಂದ ಕೂಡಿರ್ತಕ್ಕಂತಹ ಧರ್ಮಾಚರಣೆ. ಈಗ ಉದಾಹರಣೆಗೆ ಎಂಥೆಂಥವರು ಕೂಡ ಧರ್ಮಾಚರಣೆ ಮಾಡುವಾಗ ಈ ಒಂದು ಹಂತದಲ್ಲಿ ಎಡವಿ ಬಿಡ್ತಾರೆ. ಏನು ಅಂದ್ರೆ, ನಿಜವಾಗ್ಲೂ ನಾವು ಕರ್ಮಾಚರಣೆಯನ್ನು ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡ್ತಾನೆ. ಮಧ್ವಾಚಾರ್ಯರು ಅದನ್ನ ಭಾಷ್ಯವನ್ನ, ತಾತ್ಪರ್ಯವನ್ನ ಬರೆಯುವಾಗ ಆ ಭಗವದ್ಗೀತೆಯ ನಿಜವಾದ ಅರ್ಥ ಏನು ಅಂತ ತೋರಿಸಿಕೊಡ್ತಾ ಹೇಳ್ತಾರೆ. ಭಗವಂತನ ಪೂಜಾರೂಪವಾಗಿ ನಾವು ಕರ್ಮಗಳನ್ನ ಮಾಡಬೇಕು. ಮಾಡುವಾಗ ನಾನು ಮಾಡಿದೆ ಅಂತ ಬರಬಾರದು. ನಾನು, ನನ್ನಿಂದ ಆಯ್ತು, ನಾನು ಮಾಡ್ತಾ ಇದ್ದೇನೆ, ಇದು ಖಂಡಿತವಾಗಿಯೂ ಬರಬಾರದು. ಯಾಕೆಂದ್ರೆ ಸ್ವತಂತ್ರನಾದವನು ಭಗವಂತನೊಬ್ಬನೇ. ಅವನಿಲ್ಲದೆ ನಾವು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿದ್ವಿ ನಾವೆಲ್ಲ ಅಸ್ವತಂತ್ರರು. ಅಸ್ವತಂತ್ರರಾದ ನಮಗೆ ಭಗವಂತ ಇಲ್ಲದೆ ಒಂದು ಚೂರು ಅಲುಗಾಟವೂ ಕೂಡ ಸಾಧ್ಯ ಇಲ್ಲ. ಹೀಗಿರುವಾಗ ನಾನು ಮಾಡಿದೆ ಅನ್ಲಿಕ್ಕೆ ಹೇಗೆ ಸಾಧ್ಯ? ನನ್ನೊಳಗೆ ಕೂತು ಭಗವಂತನೇ ಮಾಡಿಸ್ತಾ ಇದ್ದಾನೆ. ಅವನ ಪ್ರೀತಿಗೋಸ್ಕರನೇ ನಾನು ಮಾಡ್ತೇನೆ, ಅವನ ಪೂಜಾರೂಪವಾಗಿ ಈ ಕರ್ಮವನ್ನ ಮಾಡ್ತಾ ಇದ್ದೇನೆ ಅಂತ ಕರ್ಮವನ್ನ ಮಾಡಿ, ಇದರಿಂದ ಯಾವ ಅಪೇಕ್ಷೆಯೂ ನನಗೆ ಇಲ್ಲ, ಕೇವಲ ಭಗವಂತನ ಪ್ರೀತನಾಗಲಿ ಅಷ್ಟೇ. ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು. ಮನಸ್ಸಿನಲ್ಲಿ ಬೇರೆ ಯಾವುದೇ ಲೌಕಿಕವಾದ ಫಲದ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ಫಲಾಪೇಕ್ಷೆಯನ್ನ ಬಿಟ್ಟು ಭಗವತ್ ಪೂಜಾರೂಪವಾಗಿ, ಭಗವತ್ ಪ್ರೀತ್ಯರ್ಥವಾಗಿ ಮಾಡುವ ಕರ್ಮ ಏನಿದೆ ಅದು ನಿಜವಾದ ಕರ್ಮ. ಇದು ಹೇಳ್ತಾರೆ ಸಂಕಲ್ಪ ಮಾಡುವಾಗ. ಬಹಳ ಜನ ಹೇಳ್ತಾರೆ ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಬರೇ ಸಂಕಲ್ಪದಲ್ಲಿ ಹೇಳ್ತಾರೆ ಅಷ್ಟೇ. ಆದರೆ ಮನಸ್ಸಿನಲ್ಲಿ ಮಾತ್ರ ಬೇರೆ ಉದ್ದೇಶವೇ ಇರ್ತದೆ. ಅಥವಾ ತನಗೆ ಸ್ವರ್ಗ ಆಗಬೇಕು ಅನ್ನೋ ಫಲ ಉದ್ದೇಶ ಇರ್ತದೆ, ಅಥವಾ ಇನ್ನೇನೋ ಲೌಕಿಕವಾದ ಫಲದ ಉದ್ದೇಶ ಇರ್ತದೆ. ಹೀಗೆ ನಾನಾ ವಿಧವಾದ ಫಲಗಳ ಉದ್ದೇಶವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕರ್ಮ ಮಾಡ್ತಾರೆ. ಆದ್ರೆ ಹೇಳೋದು ಮಾತ್ರ ಬಾಯಿಂದ ಲಕ್ಷ್ಮೀನಾರಾಯಣ ಪ್ರೇರಣೆಯ, ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂತ ಹೇಳ್ತಾರೆ. ನಾನು ಮಾಡ್ತಾ ಇದ್ದೇನೆ ಅನ್ನೋ ಭಾವ ಒಳಗೆ ಇರ್ತದೆ, ಹೊರಗೆ ಮಾತ್ರ ಅದನ್ನು ತೋರಿಸ್ಕೊಳ್ಳೋದಿಲ್ಲ. ನಾನು ಮಾಡ್ತಾ ಇದ್ದೇನೆ, ಇದರಿಂದ ನನಗೆ ಇಂಥ ಫಲ ಸಿಗಬೇಕು, ಇಂಥ ಉದ್ದೇಶದಿಂದ ನಾನು ಮಾಡ್ತಾ ಇದ್ದೇನೆ ಅಂತ ಒಳಗೆ ಅದನ್ನೆಲ್ಲ ಇಟ್ಟುಕೊಂಡು, ಹೊರಗೆ ಮಾತ್ರ ಅವರು ಭಗವಂತನ ಪ್ರೀತಿ ಆಗಲಿ, ಜ್ಞಾನ ಭಕ್ತಿಯಾದಿಗಳು ಸಿಗಲಿ, ಮೋಕ್ಷ ಸಿಗಲಿ ಅಂತ ಬಾಯಿಂದ ಮಾತ್ರ ಹೇಳ್ತಾರೆ. ಒಳಗೆ ಆ ಒಂದು ಅಹಂಭಾವ ಇರ್ತದೆ. ಇದನ್ನ ಕಪಟ ಅಂತ ಕರೀತಾರೆ. ಇದು ಕಪಟವಾದ ಆಚರಣೆ, ಕಪಟ ಕರ್ಮ ಇದು. ಇಂತಹ ಕಪಟ ಕರ್ಮವನ್ನ ಭಾಗವತ ಹೇಳೋದಿಲ್ಲ. ನಾವು ಶುದ್ಧ ಕರ್ಮವನ್ನ, ಧರ್ಮ ಪ್ರೋಜ್ಜಿತ ಕೈತವಃ, ನಿಷ್ಕಪಟವಾಗಿರ್ತಕ್ಕಂತಹ ಧರ್ಮ ಅಂದ್ರೆ ಏನು, ಅದನ್ನ ಹೇಗೆ ಮಾಡಬೇಕು, ಅದನ್ನ ನಾವು ಭಾಗವತದಲ್ಲಿ ತಿಳಿಸಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ.
ವೇದವ್ಯಾಸ ದೇವರು. ಕೇವಲ ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ತಕ್ಕಂತಹ ಕರ್ಮ ಹೇಗಿರ್ತದೆ, ಜ್ಞಾನ ಭಕ್ತಿ ಮೊದಲಾದವುಗಳು ವೃದ್ಧಿ ಆಗ್ಲಿಕ್ಕೋಸ್ಕರ ಏನು ಮಾಡಬೇಕು, ತನ್ಮೂಲಕವಾಗಿ ಮೋಕ್ಷ ಸಿಗಬೇಕಾಗಿದ್ರೆ ಏನು ಮಾಡಬೇಕು, ಅದನ್ನೇ ನಾವು ಈ ಭಾಗವತದಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ ಅಂತ ಈ ಪ್ರೋಜ್ಜಿತ ಕೈತವಃ ಅನ್ನೋ ಶಬ್ದಕ್ಕೆ ಈ ರೀತಿ ಅರ್ಥ ಅಂತ ಭಾಗವತಕ್ಕೆ ವಿಜಯಧ್ವಜ ತೀರ್ಥರು, ಪೇಜಾವರ ಮಠದಲ್ಲಿ ಬಂದಿರತಕ್ಕಂತಹ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಮಹಾನ್ ಯತಿಗಳು ವಿಜಯಧ್ವಜ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಅವರು ಈ ವಿಷಯವನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಧರ್ಮ ಪ್ರೋಜ್ಜಿತ ಕೈತವಃ ಅಂದ್ರೆ ಏನು, ಧರ್ಮ ಅಂದ್ಮೇಲೆ ಅದು ನಾವು ಒಳ್ಳೇದಂತಾನೆ ತಿಳ್ಕೊಂಡ್ಬಿಟ್ಟಿರ್ತೇವೆ. ಧರ್ಮ ಮಾಡೋದು ಅಂದ್ರೆ ಧರ್ಮ ಅಂದ್ರೆ ಯಾವಾಗ್ಲೂ ಒಳ್ಳೇದೆ. ಅದ್ರಲ್ಲಿ ಮತ್ತೆ ಕೈತವ, ಪ್ರೋಜ್ಜಿತ ಕೈತವ ಅಂದ್ರೆ ಕಪಟ ಇಲ್ಲದೆ ಇರುವ ಧರ್ಮ, ಕಪಟ ಇರುವ ಧರ್ಮ ಅಂತ ಎರಡಿದೆಯಾ? ಕೇಳೋರಿಗೆ ಕೆಲವು ಸಲ ಆಶ್ಚರ್ಯ ಆಗ್ತದೆ. ಕಪಟ ಇರೋ ಧರ್ಮನೂ ಇದೆಯಾ? ಧರ್ಮ ಅಂದ್ರನೇ ಅದು ಸಾತ್ವಿಕವಾದದ್ದು ಅಂತ ನಾವು ತಿಳ್ಕೊಂಡಿದ್ದೇವೆ. ಅದರಲ್ಲಿ ಮತ್ತೆ ಧರ್ಮದಲ್ಲೂ ಕಪಟ ಇರ್ತಕ್ಕಂತಹ ಧರ್ಮ, ನಿಷ್ಕಪಟವಾದ ಧರ್ಮ ಅಂದ್ರೆ ಏನು ಅಂತ ಅದನ್ನ ವಿಜಯಧ್ವಜ ತೀರ್ಥರು ಸ್ಪಷ್ಟವಾಗಿ ನಮಗೆ ಅರ್ಥವಾಗುವಂತೆ ಈ ರೀತಿ ತೋರಿಸಿಕೊಟ್ಟಿದ್ದಾರೆ. ಅಂತಹ ಧರ್ಮವನ್ನ ನಾವು ಮಾಡಬಾರದು. ನಿಷ್ಕಪಟವಾದ ಧರ್ಮ, ನಿಷ್ಕಾಮ ಕರ್ಮ, ಯಾವ ಫಲಾಪೇಕ್ಷೆಯೂ ಇಲ್ಲದೆ ಭಗವತ್ ಪ್ರೀತ್ಯರ್ಥವಾಗಿ ಮಾತ್ರ ಅನುಸರಣೆ ಮಾಡ್ತಕ್ಕಂತಹ ಧರ್ಮ ಏನಿದೆ, ಮೋಕ್ಷವನ್ನ ಬಯಸಿ ಜ್ಞಾನ ಭಕ್ತ್ಯಾದಿಗಳ ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಕರ್ಮ, ಅಂತಹ ಕರ್ಮವನ್ನ ನಾವು ಈ ಭಾಗವತದಲ್ಲಿ ತಿಳಿಸಿಕೊಡ್ತೇವೆ ಅಂತ ಅರ್ಥ. ಇದರಿಂದ ಭಾಗವತಕ್ಕೆ ವಿಷಯ ಏನು ಅಂತ ನಮಗೆ ಗೊತ್ತಾಯ್ತು. ಯಾವ ವಿಷಯವನ್ನ ಭಾಗವತ ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಗೊತ್ತಾಯ್ತು. ಇನ್ನು ಈ ಭಾಗವತವನ್ನ ಓದ್ಲಿಕ್ಕೆ ಅಧಿಕಾರಿಗಳು ಯಾರು? ಶ್ರೋತೃಗಳು, ಯೋಗ್ಯರಾಗಿರ್ತಕ್ಕಂತಹ ಶ್ರೋತೃಗಳು ಯಾರು ಅಂತ ಅನ್ನೋದು ಗೊತ್ತಾಗಬೇಕು. ಯಾರಿಗೆ ಈ ಭಾಗವತ ರುಚಿಸ್ತದೆ, ಯಾರು ಇದನ್ನ ಅಧ್ಯಯನ ಮಾಡಬೇಕು, ಯಾರು ಅಧ್ಯಯನ ಮಾಡಬೇಕು ಅಂತ ಗೊತ್ತಾಗಬೇಕಾಗಿದ್ರೆ ಇದರ ಪ್ರಯೋಜನ ಏನು ಅಂತ ನಾವು ತಿಳ್ಕೊಳ್ಬೇಕು. ಪ್ರಯೋಜನ ಏನು ಅಂತ ಗೊತ್ತಾದ್ರೆ ಆ ಪ್ರಯೋಜನದ ಅಪೇಕ್ಷೆ ಯಾರಿಗಿದೆಯೋ ಅವರೆಲ್ಲ ಅಧಿಕಾರಿಗಳು ಅಷ್ಟೇ. ಆ ಪ್ರಯೋಜನ ಪಡೀಬೇಕು ಅಂತ ಯಾರ್ಯಾರಿಗೆ ಅಪೇಕ್ಷೆ ಇದೆಯೋ ಅವರೆಲ್ಲ ಭಾಗವತವನ್ನ ಓದಬಹುದು. ಯಾರು ಏನು ಪ್ರಯೋಜನ ಅಂದ್ರೆ ತಾಪತ್ರಯೋನ್ಮೂಲನಂ ಅಂತ ಇದೆ ಮುಂದೆ. ತಾಪತ್ರಯೋನ್ಮೂಲನಂ ಅಂದ್ರೆ ಈ ಭಾಗವತ ಶಿವದಂ ತಾಪತ್ರಯೋನ್ಮೂಲನಂ. ಶಿವದಂ ಅಂದ್ರೆ ಮಂಗಳವನ್ನ ಉಂಟು ಮಾಡ್ತಕ್ಕಂಥದ್ದು ಅಂತ ಅರ್ಥ. ಶಿವ ಅಂದ್ರೆ ಮಂಗಳ, ಕಲ್ಯಾಣಂ ಮಂಗಳಂ ಶುಭಂ ಅಂತ ಶಿವ ಅನ್ನೋ ಶಬ್ದಕ್ಕೆ ಕಲ್ಯಾಣ ಮಂಗಳ ಅಂತ ಅರ್ಥ. ಅಂತಹ ಶಿವದಂ ನಮಗೆ ಶಿವವನ್ನ ಉಂಟು ಮಾಡುವ ಅಂದ್ರೆ ಕಲ್ಯಾಣವನ್ನ ಮಂಗಳವನ್ನ ಉಂಟು ಮಾಡ್ತಕ್ಕಂಥದ್ದು ಈ ಭಾಗವತ. ತಾಪತ್ರಯೋನ್ಮೂಲನಂ, ತಾಪತ್ರಯಗಳನ್ನ ಉನ್ಮೂಲನೆ ಮಾಡ್ತಕ್ಕಂಥದ್ದು. ನಮಗೆ ಸಂಸಾರದಲ್ಲಿ ತಾಪತ್ರಯ ಇದೆ. ಪ್ರತಿಯೊಬ್ಬರಿಗೂ ಕೂಡ 3 ವಿಧವಾಗಿರ್ತಕ್ಕಂತಹ ತಾಪಗಳು. ಆಧ್ಯಾತ್ಮಿಕವಾಗಿರ್ತಕ್ಕಂತಹ ತಾಪ, ಆದಿ ಭೌತಿಕವಾಗಿರ್ತಕ್ಕಂತಹ ತಾಪ, ಆದಿ ದೈವಿಕವಾಗಿರ್ತಕ್ಕಂತಹ ತಾಪ. ಇದನ್ನೇ ತಾಪತ್ರಯ ಅಂತ ಕರೆಯೋದು. ತಾಪತ್ರಯಗಳು ಅಂದ್ರೆ 3 ತಾಪಗಳು. ಆಧ್ಯಾತ್ಮಿಕವಾಗಿ ನಮಗೆ ಆತ್ಮನಿಗೆ ಸಂಬಂಧಪಟ್ಟಂತೆ ತಾಪಗಳು ಬರ್ತದೆ. ಇನ್ನು ಆದಿ ದೈವಿಕವಾಗಿ ಅಂದ್ರೆ ದೇವತೆಗಳಿಂದ ಮಳೆ ಬೆಳೆ ಮೊದಲಾಗಿರ್ತಕ್ಕಂತಹ ಅತಿವೃಷ್ಟಿ ಅನಾವೃಷ್ಟಿ ಮೊದಲಾದ ತಾಪಗಳು, ಇದು ಆದಿ ದೈವಿಕವಾಗಿರ್ತಕ್ಕಂತಹ ತಾಪಗಳು ಬರ್ತದೆ. ಹಾಗೆ ಆದಿ ಭೌತಿಕವಾಗಿರ್ತಕ್ಕಂತಹ ತಾಪಗಳು, ಪಂಚಭೂತಗಳಿಂದ ಬರ್ತಕ್ಕಂತಹ ತಾಪಗಳು. ಇದು 3 ವಿಧವಾದ ತಾಪಗಳು. ಇಂತಹ 3 ವಿಧವಾದ ತಾಪಗಳನ್ನು ಕೂಡ ಉನ್ಮೂಲನೆ ಮಾಡತಕ್ಕಂಥದ್ದು ಶ್ರೀಮದ್ ಭಾಗವತ. ಆದಿ ಭೌತಿಕ ಆದಿ ದೈವಿಕ ಡಿಫ್ರೆನ್ಸ್ ಏನ್ ಬಂತು? ಯಾವ ತರ? ಆದಿ ಭೌತಿಕ ಆದಿ ದೈವಿಕ ಅಂದ್ರೆ ನಮಗೆ ಶರೀರದಲ್ಲಿ ಆದಿ ಭೌತಿಕ ಅಂದ್ರೆ ಪಂಚಭೂತಗಳಿಂದ ಸೃಷ್ಟಿಯಾಗಿರತಕ್ಕಂಥದ್ದು ನಮ್ಮ ಶರೀರ. ನಮ್ಮ ಶರೀರದಲ್ಲಿ ಏರುಪೇರಾಗಿ ಇವಾಗೇನೋ ರೋಗಗಳು ಬರುತ್ತಲ್ಲ ನಮಗೆ, ನೆಗಡಿ ಕೆಮ್ಮು ಮೊದಲಾದ ರೋಗಗಳು, ಇದೆಲ್ಲ ಪಂಚಭೌತಿಕವಾದ ಶರೀರ, ಪಂಚಭೌತಿಕ ಪದಾರ್ಥಗಳಿಂದ ಬಂದಿರತಕ್ಕಂತಹ ರೋಗಗಳು. ಆದಿ ದೈವಿಕ ಅಂತಂದ್ರೆ ದೇವತೆಗಳು ಮಳೆಯನ್ನ ನಮಗೆ ಸುರಿಸ್ತಾರೆ. ಕಾಲ ಕಾಲಕ್ಕೆ ಮಳೆ ಆಗಬೇಕು, ಇದು ನಮ್ಮ ಕೈಯಲ್ಲಿಲ್ಲ. ಆ ಮಳೆ ಬೆಳೆ ಮೊದಲಾದವುಗಳು ಕಾಲ ಕಾಲಕ್ಕೆ ಆಗುವಂತೆ ಮಾಡ್ತಕ್ಕಂತಹ ದೇವತೆಗಳೇನಿದ್ದಾರೆ ಅವರಿಂದ ನಮಗೆ ಅತಿವೃಷ್ಟಿಯೋ ಅನಾವೃಷ್ಟಿಯೋ ಮೊದಲಾದವುಗಳು ಬಂದಾಗ ಅದು ಆದಿ ದೈವಿಕವಾಗಿರ್ತಕ್ಕಂತಹ ತಾಪ ಆಗ್ತದೆ. ಆಧ್ಯಾತ್ಮಿಕವಾಗಿರ್ತಕ್ಕಂತಹ ತಾಪ ಅಂತಂದ್ರೆ ನಮ್ಮ ಆತ್ಮೋದ್ಧಾರ ಆಗಬೇಕು. ಇದೆಲ್ಲ ಹೊರಗಿನದ್ದಾಯ್ತು. ಹೊರಗಿನ ಶರೀರ, ಹೊರಗಿನ ಪದಾರ್ಥಗಳಿಂದ ನಾವು ಏನು ಬದುಕ್ತೇವೆ
ಇದೆಲ್ಲ ಯಾಕೆ ಅಂದ್ರೆ ಒಳಗೆ ಆತ್ಮೋದ್ಧಾರ ಆಗಬೇಕು, ನಮ್ಮ ಆತ್ಮ ಶುದ್ಧಿ ಆಗಬೇಕು, ಆತ್ಮನಲ್ಲಿ ಜ್ಞಾನ ಬಂದು ಭಕ್ತಿ ಬಂದು ಭಗವಂತನ ಸಾಧನೆ ಆಗಬೇಕು. ಅದಕ್ಕೆ ವಿಘ್ನವನ್ನ ಒಳಗಡೆನೆ ಉಂಟು ಮಾಡತಕ್ಕಂತಹ ದೈತ್ಯರು, ಕಲಿ ಮೊದಲಾದ ದೈತ್ಯರು ಒಳಗೆ ಕೂತು ಮನಸ್ಸನ್ನು ಪ್ರೇರಣೆ ಮಾಡಿ ಕೆಟ್ಟ ಕೆಟ್ಟ ಪದಾರ್ಥಗಳ ಕಡೆಗೆ ಹೋಗುವಂತೆ ಮಾಡ್ತಾರೆ. ಆ ರೀತಿ ಮಾಡಿ ನಮ್ಮ ಆತ್ಮೋದ್ಧಾರವನ್ನ ಮಾಡೋದಿಲ್ಲ. ಶಾಸ್ತ್ರಾಧ್ಯಯನ ಮಾಡ್ಲಿಕ್ಕೂ ನಮಗೆ ವಿಘ್ನಗಳನ್ನ ತಂದುಕೊಟ್ಟು ಆತ್ಮನ ಅಧೋಗತಿಗೆ ಕಾರಣರಾಗ್ತಾರೆ ಅವರೆಲ್ಲ ದೈತ್ಯರು. ಆ ಆತ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತಾಪಗಳು, ಈ ರೀತಿ ತಾಪಗಳು ಬರ್ತದೆ. ಅದನ್ನು ಪರಿಹಾರ ಮಾಡಿ ಉತ್ತಮವಾದ ಪ್ರೇರಣೆಯನ್ನ ಮಾಡಿ ಒಳಗೆ ಸತ್ವ ಬುದ್ಧಿ ನಮ್ಮಲ್ಲಿ ಏನಿದೆ ಅದನ್ನ ಪ್ರಕಟಗೊಳಿಸ್ತಕ್ಕಂತಹ ಕೆಲಸ. ಅದರಿಂದ ಆತ್ಮೋನ್ನತಿ ಅದು ಆಗಬೇಕು. ಅದು ಅಧ್ಯಾತ್ಮವಾಗಿರ್ತಕ್ಕಂತಹ ಉನ್ನತಿ ಅಂತ ಕರೀತಾರೆ. ಈ ತರ ಅದಕ್ಕೆ ವಿಘ್ನ ಬಂದ್ರೆ ಆಧ್ಯಾತ್ಮ ತಾಪ ಅಂತ ಕರೀತಾರೆ. ಆಚಾರ ಮನಸ್ಸು ಬಂದು ಆದಿ ಭೌತಿಕಲ್ಲಿ ಬರಲ್ಲ. ಮನಸ್ಸು ಅದು ಪಂಚಭೂತ ರೈಟ್. ಈಗ ಇಲ್ಲಿ ನಾವು ಪಂಚಭೂತಗಳಿಂದ ಸೃಷ್ಟಿಯಾದ ಈ ದೇಹವನ್ನ ಇಟ್ಕೊಳ್ಬೇಕು. ಹಂಗ ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಎಲ್ಲವೂ ಪಂಚಭೂತಗಳಿಂದಲೇ ಬಂದದ್ದು ಅಂತ ಆಗತ್ತೆ. ಪ್ರಾರಂಭದಿಂದ ಈ ಜಗತ್ತೇ ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಪ್ರಪಂಚ. ಇದು ಒಂದೊಂದಕ್ಕೂ ಮತ್ತೆ ಸಂಬಂಧ ಇದೆ, ಒಂದು ಬಿಟ್ಟು ಒಂದಿಲ್ಲ. ಹಂಗ ವಿಚಾರ ಮಾಡ್ತಾ ಹೋದ್ರೆ ಎಲ್ಲವೂ ಒಂದರಲ್ಲೇ ಪರ್ಯವಸಾನ ಆಗತ್ತೆ. ಕೊನೆಗೆ ಒಂದೇ ತಾಪ ಆಗ್ಬಿಡತ್ತೆ, ಸಂಸಾರ ತಾಪ, ಭವತಾಪ, ಅಲ್ಲಿ ಪರ್ಯವಸಾನ ಆಗತ್ತೆ. ಅದನ್ನ 3 ವಿಭಾಗ ಮಾಡ್ಕೊಂಡಾಗ ಈ ರೀತಿ ಒಂದೊಂದಕ್ಕೆ ಅಲ್ಲಲ್ಲಿಗೆ ಲಿಮಿಟ್ ಆಗಿ ನಾವು ಮಾಡ್ಕೊಳ್ಬೇಕು. ಈ ಎಲ್ಲ ರೀತಿಯಾದ ತಾಪತ್ರಯಗಳನ್ನು ಕೂಡ ಪರಿಹಾರ ಮಾಡ್ತಕ್ಕಂಥದ್ದು ಶ್ರೀಮದ್ ಭಾಗವತ ಅಂತರ್ಥ. ತಾಪತ್ರಯೋನ್ಮೂಲನಂ ಶಿವದಂ, ನಮಗೆ ಉತ್ತಮವಾದ ಮಂಗಳವನ್ನ ತಂದು ಕೊಡ್ತಕ್ಕಂಥದ್ದು. ಈ ತಾಪತ್ರಯ ಉನ್ಮೂಲನೆ ಯಾರಿಗಾಗಬೇಕು, ಯಾರಿಗೆ ಮಂಗಳ ಉಂಟಾಗಬೇಕು ಅಂಥವರು ಇದನ್ನ ಅಪೇಕ್ಷೆ ಪಡ್ತಕ್ಕಂಥವ್ರು. ತಾಪತ್ರಯ ಪೂರ್ತಿ ಪರಿಹಾರ ಆಗೋದು ಅಂದ್ರೆ ಮೋಕ್ಷ ಸಿಗೋದು. ಶಿವದಂ ಅಂದ್ರೆ ಮಂಗಳ ಉಂಟಾಗಬೇಕು. ಎಲ್ಲಾ ರೀತಿಯಾದ ಮಾಂಗಲ್ಯ ನಮಗೆ ಸಿಗೋದು ಅದು ಮೋಕ್ಷದಲ್ಲಿ ಮಾತ್ರ. ಸಂಸಾರದಲ್ಲಿ ಯಾವುದಾದ್ರೂ ಒಂದು ರೀತಿಯಾದ ಕಷ್ಟಗಳು, ತೊಂದರೆಗಳು, ತಾಪಗಳು ಇದ್ದೇ ಇರತ್ತೆ. ಇದೆಲ್ಲವೂ ಪರಿಹಾರ ಆಗೋದು ಅಂದ್ರೆ ಮೋಕ್ಷ ಸಿಗೋದು ಅಂತ ಅರ್ಥ. ಅಂತಹ ಮೋಕ್ಷವನ್ನ ಯಾರು ಅಪೇಕ್ಷೆ ಪಡ್ತಾರೋ ಅವರೇ ಅಧಿಕಾರಿಗಳು. ಆ ಮೋಕ್ಷವೇ ಪ್ರಯೋಜನ. ಹಾಗಾದ್ರೆ ಈ ಭಾಗವತಕ್ಕೆ ಪ್ರಯೋಜನ ಅದು ಮೋಕ್ಷ, ತಾಪತ್ರಯೋನ್ಮೂಲನ, ಮೋಕ್ಷ. ಮತ್ತು ಈ ಮೋಕ್ಷವನ್ನ ಅಪೇಕ್ಷೆ ಪಡ್ತಕ್ಕಂತಹ ನಿರ್ಮತ್ಸರಾಣಾಂ ಸತಾಂ, ಯಾವ ಮಾತ್ಸರ್ಯವೂ ಇಲ್ಲದೆ ಇರತಕ್ಕಂತಹ ಸಜ್ಜನರು ಅವರು ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಇಲ್ಲೂ ಕೂಡ ಸತಾಂ ಅಂತ ಇದೆ. ಸಜ್ಜನರು ಅಂದ್ರೆ ಒಳ್ಳೆಯವರು ಅಂತ ಅರ್ಥ. ಸಜ್ಜನರು, ಆ ಸಜ್ಜನರು ಮೋಕ್ಷಯೋಗ್ಯ ಜೀವಿಗಳು. ಅವರು ತಾಪತ್ರಯ ಉನ್ಮೂಲನೆ ಆಗಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರು, ಮೋಕ್ಷ ಆಗಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥವ್ರು ಅವರೇ ಸಜ್ಜನರು. ಬಟ್ ಮಾತ್ಸರ್ಯ ಇಲ್ಲದವರು ಬಂದು ಇದನ್ನು ಓದಬೇಕು ಅಂದ್ರೆ ನಮ್ಮ ಕಾಮಕ್ರೋಧ ಇಲ್ಲದವರು ಯಾರೇ ಮನುಷ್ಯರು ಇಲ್ಲ. ಸಜ್ಜನರು ಅಂದ್ಮೇಲೆನೆ ಅವ್ರಿಗೆ ಮಾತ್ಸರ್ಯ ಇರಬಾರ್ದು. ತಿರ್ಗಾ ಮಾತ್ಸರ್ಯ ಇಲ್ದೇ ಇರೋ ಸಜ್ಜನರು ಅಂತ ಏನಕ್ಕೆ ಹೇಳಿದಾರೆ? ಕಟ್ ಆಗ್ತಾ ಇದೆ ಅನ್ನೋದು ಗೊತ್ತಾಗಿಬಿಡತ್ತೆ. ನೀವು ಮ್ಯೂಟ್ ಮಾಡ. ಏನು ಕೇಳಿಸ್ತಾ ಇಲ್ಲ ಆಚಾರ್ಯ. ನೀವು ಮ್ಯೂಟ್ ಮಾಡ್ಕೊಳ್ಬೇಕು. ನಿರ್ಮತ್ಸರಾಣಾಂ ಸತಾಂ ಅಂತಂದಾಗ ಮಾತ್ಸರ್ಯ ಇಲ್ಲದೆ ಇರ್ತಕ್ಕಂತಹ ಸಜ್ಜನರು ಅಂತ ಅರ್ಥ. ಸಜ್ಜನರು ಹೇಗಿರ್ಬೇಕು ಅಂತನ್ನೋದನ್ನ ನಾವು ಬರೇ ಸಜ್ಜನರು ಅಂದ ಕೂಡಲೇನೆ ಒಳ್ಳೆಯವರು, ಒಳ್ಳೆ ಬುದ್ಧಿ ಇರೋರು, ಒಳ್ಳೆ ಕೆಲಸ ಮಾಡೋರು ಅಂತ ಇಷ್ಟೇ ತಿಳ್ಕೊಂಡು ಬಿಟ್ಟಿರ್ತೇವೆ. ಈ ತರದ ಸಜ್ಜನರಲ್ಲ. ನಿಜವಾದ ಸಜ್ಜನರು ಯಾರು ಅಂತ ಅನ್ನೋದನ್ನ ಮುಂದೆ ಇದೇ ತೃತೀಯ ಸ್ಕಂದದಲ್ಲಿ
ಏನು ಕೇಳಿಸ್ತಾ ಇಲ್ಲ ಆಚಾರ್ಯ. ಆಚಾರ್ಯ ಕೇಳಿಸ್ತಿಲ್ಲ. ಕಟ್ ಆಯ್ತಾ? ಕೇಳಿಸ್ತಾ ಇಲ್ವಾ? ಹೌದಾ ಆಚಾರ್ಯ? ಹಾ ಈಗ ಬಂತು, ಆಗ್ಲಿಂದ ಕಟ್ಟಾಗಿತ್ತು ಆಚಾರ್ಯ. ಅದೇ ತೃತೀಯ ಸರ್ಗ ಅಂತ ಹೇಳಿದ್ರೆ ಅಲ್ಲೇ ಹೊರಟಾಯ್ತು ಗುರುಗಳೇ, ಅಲ್ಲಿಂದ ಏನು ಕೇಳಿಸ್ತಿಲ್ಲ. ಎಲ್ಲಿಂದ? ಇದು ಅದೇ ನಿರ್ಮತ್ಸರಾಣಾಂಶದಾಗೆ ತೃತೀಯ ಸರ್ಗದಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ ಅಷ್ಟೇ, ಅಲ್ಲಿಂದ ಮುಂದಕ್ಕೆ ಏನು ಕೇಳಿಸ್ತಿಲ್ಲ. ಸರಿ ಸರಿ, ಇವಾಗ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಕೇಳಿಸ್ತಾ ಇದೆಲ್ಲ, ಮುಂದುವರಿಸ್ತೇನೆ. ಕೇಳಲಿಲ್ಲ ಅಂದ್ರೆ ಮತ್ತೆ ಹೇಳಿ. ನಿರ್ಮತ್ಸರಾಣಂ ಸತಾಂ ಅನ್ನೋದಲ್ಲಿ ಸಜ್ಜನರು ನಿರ್ಮತ್ಸರರಾಗಿರ್ಬೇಕು ಅಂತ, ಅಂದ್ರೆ ಸಜ್ಜನರಲ್ಲಿಯೂ ಕೂಡ ಕೆಲವು ಸಲ ಮಾತ್ಸರ್ಯಗಳು ಕಾಣಿಸ್ತದೆ ಅಂತ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಮಾತ್ಸರ್ಯ ಅಂತನ್ನೋದು ಅದರಲ್ಲಿ ಒಳ್ಳೆ ರೀತಿಯಾದ ಮಾತ್ಸರ್ಯನೂ ಇರುತ್ತೆ, ಕೆಟ್ಟ ರೀತಿಯಾದ ಮಾತ್ಸರ್ಯನೂ ಕೂಡ ಇರುತ್ತೆ. ಒಬ್ಬರ ಏಳಿಗೆಯನ್ನ ನೋಡಿ ಅಂತದ್ದಿದೆಲ್ಲ, ಇದು ಇಂಥ ಮಾತ್ಸರ್ಯ ಇರಬಾರ್ದು. ಮತ್ತೆ ಎಂಥ ಮಾತ್ಸರ್ಯ ಇರಬೇಕು ಅಂದ್ರೆ, ನಾನು ಹೆಚ್ಚು ಹೆಚ್ಚು ಸಾಧನೆಯನ್ನ ಮಾಡಬೇಕು, ಅವರು ಏನು ಸಾಧನೆ ಮಾಡಬೇಕು ಅಂತ ಸಾಧನೆಯನ್ನ ನೋಡಿ ಹೊಟ್ಟೆ, ಆ ಸಾಧನೆಯನ್ನ ನೋಡಿ ನಾನು ಅವರಿಗಿಂತ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಅಥವಾ ಅವರಷ್ಟೇ ಸಾಧನೆಯನ್ನ ನಾನು ಮಾಡಬೇಕು ಅಂತ ಭಗವಂತನ ವಿಷಯದಲ್ಲಿ ಹೆಚ್ಚೆಚ್ಚು ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ, ಹೆಚ್ಚೆಚ್ಚು ಭಕ್ತಿ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ಆ ರೀತಿಯಾದ ಒಂದು ಮಾತ್ಸರ್ಯವನ್ನ ಇಟ್ಟುಕೊಂಡು ಮೇಲೆ ಮೇಲೆ ಹೋಗ್ತಾ ಇರ್ತಾರೆ. ಅದು ಒಳ್ಳೆ ರೀತಿಯಾದ ಮಾತ್ಸರ್ಯನೇ ಅದು. ಆದ್ರೆ ಕೆಟ್ಟ ಮಾತ್ಸರ್ಯ ಇರಬಾರದು ಅಂತ ಅರ್ಥ. ಸಜ್ಜನರಲ್ಲಿ ಮುಂದೆ ಸಜ್ಜನರ ಲಕ್ಷಣವನ್ನ ಭಾಗವತ ತೃತೀಯ ಸ್ಕಂದದಲ್ಲಿ ದೇವಹೂತಿಗೆ ಕಪಿಲ ನಾಮಕನಾದ ಭಗವಂತ ಉಪದೇಶ ಮಾಡ್ತಾ ಹೋಗ್ತಾನೆ. ಅಂತಹ ಸಜ್ಜನರ ಲಕ್ಷಣ ಇರೋರು ಯಾರಿದ್ದಾರೆ ಅವರು ಭಾಗವತವನ್ನ ಕೇಳಲಿಕ್ಕೆ ನಿಜವಾದ ಶ್ರೋತೃಗಳು ಅಂತ ಅರ್ಥ. ಆದ್ರಿಂದ ನಿರ್ಮತ್ಸರಾಣಾಂ ಸತಾಂ ಎಂಬ ಶಬ್ದದಿಂದ ಯಾವುದೇ ರೀತಿಯಾದ ಮಾತ್ಸರ್ಯವೂ ಇಲ್ಲದೆ ಇರತಕ್ಕಂತಹ ಸಜ್ಜನರು ಈ ಒಂದು ಭಾಗವತವನ್ನ ಕೇಳಬೇಕಂತಹ ಉತ್ತಮವಾಗಿರ್ತಕ್ಕಂತಹ ಗ್ರಂಥ ಈ ಒಂದು ಭಾಗವತ. ಪರಮಃ ಧರ್ಮ, ಉತ್ತಮವಾದ ಧರ್ಮ, ಪ್ರೋಜ್ಜಿತ ಕೈತವ ಪರಮಃ ಧರ್ಮ ಅಂತ. ಪರಮಃ ಅಂದ್ರೆ ಬಹಳ ಉತ್ತಮವಾಗಿರ್ತಕ್ಕಂತಹ ಧರ್ಮ. ಆ ಒಂದು ಧರ್ಮವನ್ನ ನಾವು ಇಲ್ಲಿ ಹೇಳುತ್ತೇವೆ. ವೇದ್ಯಂ ವಾಸ್ತವಂ ಅತ್ರ ವಸ್ತು ಅಂತ ಹೇಳ್ತಾ ಇದ್ದಾರೆ. ವಾಸ್ತವವಾದ ವಸ್ತು, ಆಚಾರ್ಯ ಕಟ್ಟಾಯ್ತು. ಸಾಕು. ಹಾಗಾದ್ರೆ ನಾಳೆ ನೋಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ.